ಇದು ನಮ್ಮ ಡೈರೆಕ್ಟರ್ ಪುನೀತ್ ರಂಗಸ್ವಾಮಿ ಅವರು ಏಳುಮಲೆ ಸಿನಿಮಾದು ಕರ್ಕೊಂಡ್ಬಂದ್ಬಿಟ್ಟೆ. ನಾನು ಬಂದು ಸ್ಟೇಜ್ ಮೇಲೆ ಅಂತ ಹೇಳ್ಕೊಂಡ್ಬಂದ್ಬಿಟ್ಟೆ. ಬಟ್ ಬಂದು ಒಂದು ಒಳ್ಳೆ ಬೆಸ್ಟ್ ಸಿನಿಮಾ ನೋಡ್ದಂಗೆ ಆಗ್ತು. ತುಂಬ ಚೆನ್ನಾಗಿದೆ ಸಿನಿಮಾ. ಕನ್ನಡದಲ್ಲಿ ಈ ಥರದ್ದು ದೊಡ್ಡ ದೊಡ್ಡ ಪ್ರಯತ್ನಗಳು ನಡೀಬೇಕು. ದೊಡ್ಡ ಪ್ರಯತ್ನ ನಡೆದಾಗ ನಮ್ಮ ಆಡಿಯನ್ಸ್ ಇದುವರೆಗೂ ಕೈ ಬಿಟ್ಟಿಲ್ಲ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಅಂದರೆ ನಿಮಗೆ ತುಂಬ ವೆರೈಟೀಸ್ ಆಫ್ ಎಮೋಷನ್ಸ್ಗಳಿದೆ. ಅಂದರೆ 4 ಜನ್ರೇಷನ್ ನಡೆಯೋ ಕತೆ. 4 ಕೂಡ ಒಂದು ಲವ್, ಒಂದು ಎಮೋಷನ್ ಇರುತ್ತೆ, ಒಂದು ಕಾಮಿಡಿ ಇರುತ್ತೆ. ಆ ಥರ ಡಿಫ್ರೆಂಟ್ ಜಾನರಲ್ಲಿ ಟ್ರೈ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಮಾಡಿ. OTTಲಿ ಬರುತ್ತೆ, ಅಲ್ಲಿವರೆಗೂ ಕಾಯಕ್ಕೆ ಹೋಗಬೇಡಿ. ಥಿಯೇಟ್ರಲ್ಲಿ ಬಂದು ನೋಡಿ. ತುಂಬ ಇಷ್ಟ ಆಗಿದೆ ಸಿನಿಮಾ. ಸೂಪರ್. ನೋಡಿ ನಮ್ಮ ಸರ್ ಕರೆಕ್ಟಾಗಿ ಇಂಟ್ರೊಡಕ್ಷನ್ ಕೊಟ್ಟಿದ ತಕ್ಷಣ ವಿಷಯಕ್ಕೆ ಬಂದರು. ಬಟ್ ನಿಜವಾಗ್ಲೂ ಇವತ್ತು ಗತವೈಭವ ನೋಡೋಕ್ಕೆ ಬಂದಿದ್ವಿ. ಸೂಪರ್. ನಿಜವಾಗ್ಲೂ ಎಂಟೈರ್ ಟೀಮಿಂದ ಐ ಥಿಂಕ್ ಅಮೇಝಿಂಗ್ ಎಫರ್ಟ್. ಯಾಕಂದರೆ ಈ ಒಂದು ಸಿನಿಮಾ ಮಾಡಿರೋ ಆ ಒಂದು ಗ್ರ್ಯಾಂಜರ್, ಆ ಸ್ಕೇಲು ಕಾಣುತ್ತೆ ಒಂದೊಂದು ಫ್ರೇಮಲ್ಲೂ. ಅಷ್ಟು ಒಳ್ಳೆ ವರ್ಕ್ ಮಾಡಿದ್ದಾರೆ. ಟೆಕ್ನಿಕಲಿ ಅಷ್ಟು ಎಫರ್ಟ್ ಹಾಕಿದ್ದಾರೆ. ಆ್ಯಂಡ್ ಸುನಿ ಸರ್ ಬಗ್ಗೆ ಅಂತೂ ಹೇಳಬೇಕಾಗಿಲ್ಲ. ಅವರು ಆಲ್ರೆಡಿ ಅಷ್ಟೆಲ್ಲ ಸಿನಿಮಾಗಳು ಮಾಡಿರೋ ಅವ್ರ ಫಿಲ್ಮಾಗ್ರಫಿನೇ ಹಂಗಿದೆ. ಸೊ ದಿಸ್ ವಿಲ್ ಆಲ್ಸೋ ಬಿ ಒನ್ ಸೂಪರ್ ಮೂವಿ ಅವ್ರ ಫಿಲ್ಮಾಗ್ರಫಿಯಲ್ಲಿ. ಆ್ಯಂಡ್ ಅಫ್ಕೋರ್ಸ್ ದಿ ಎಂಟೈರ್ ಕಾಸ್ಟ್ ಸೂಪರ್ಬಾಗಿ ಕೆಲಸ ಮಾಡಿದ್ದಾರೆ. ದುಷ್ಯಂತ್ ಅವರಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ಆಶಿಕಾ ಅವರು ಅಫ್ಕೋರ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಓವರಾಲ್ ಐ ಥಿಂಕ್ ಇಟ್ಸ್ ಎ ಗ್ರೇಟ್ ಲವ್ ಸ್ಟೋರಿ. ಒಳ್ಳೆ ಪ್ಯಾಕೇಜು, ಒಳ್ಳೆ ಫ್ಯಾಮಿಲಿ ಬಂದು ನೋಡೋ ಥರ ಸಿನಿಮಾ. ಸೊ ಎಲ್ಲರೂ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಗತವೈಭವ ಸಿನಿಮಾ ಈಗಷ್ಟೇ ನೋಡ್ಕೊಂಬಂದೆ. ಒಂದು ವಿಭಿನ್ನವಾದಂಥ ಸಿನಿಮಾ. ನಾವು ಎಷ್ಟು ಸುನಿ ಸರ್ ಒಂದು 10 ಸಿನಿಮಾಗಳ ನೋಡ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಇದೊಂದು ಈಗಾಗಲೇ ಗೊತ್ತು 3-4 ಕಥೆಗಳು ಟ್ರೈಲರಲ್ಲೂ ಬಂದಿದೆ. ಸೊ ಒಂದೊಂದು ಕಥೆನೂ ತುಂಬ ವಿಭಿನ್ನವಾಗಿದೆ. ಆ್ಯಂಡ್ 2 ಹೃದಯಗಳ ಪ್ರೀತಿಯನ್ನು ಹೇಳುತ್ತೆ, ಪತ್ರಗಳ ಮೂಲಕ ಹೇಳುತ್ತೆ. ಆ್ಯಂಡ್ ಪೋರ್ಚುಗೀಸ್ ಕಥೆ ಬರುತ್ತೆ. ಸುಮಾರು ಇದೆ. ಆ್ಯಂಡ್ ಐ ಲವ್ ದುಷ್ಯಂತ್ ಅವರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಹೊಸಬ ಅಂತ ಅನಿಸಲ್ಲ. ಆಶಿಕಾ ಅವರು ನಮಗೆಲ್ಲರಿಗೂ ಗೊತ್ತು, ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಆ್ಯಂಡ್ ವಿಲಿಯಮ್ ಡೇವಿಡ್ ಸರ್ ವರ್ಕ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಮ್ಯೂಸಿಕ್ ಜುಡಾಸ್ ಆಂಟಿ. ಐ ಆಮ್ ಪರ್ಸ್ನಲಿ ಫ್ಯಾನ್ ಆಫ್ ಜುಡಾಸ್ ಆಂಟಿ ಸರ್. ಒಟ್ಟಾರೆಯಾಗಿ ಒಂದು ಉತ್ತಮವಾದ ಸಿನಿಮಾ. ಸೆಕೆಂಡ್ ಹಾಫ್ ಅದ್ಭುತವಾಗಿದೆ. ಎಲ್ಲರೂ ಬಂದು ಥಿಯೇಟ್ರಿಗೆ ಒಂದು ಸಿನಿಮಾವನ್ನು ಆಶೀರ್ವಾದ ಮಾಡಬೇಕು. ಒಂದು ಹೊಸ ತಂಡ ಕಟ್ಕೊಂಡು ಬಂದಿದ್ದಾರೆ. ಸುನಿ ಸರ್ ಎಕ್ಸ್ಪೀರಿಯನ್ಸ್ ಇದ್ರೂ ಒಂದು ಹೊಸ ತಂಡ ಕಟ್ಕೊಂಡು ಬಂದಿದ್ದಾರೆ. ಹೊಸ ಹೀರೋನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಉತ್ತಮವಾದಂಥ ಸಿನಿಮಾ. ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಏನು ಹೇಳೋದು, ನಾನು ಜಸ್ಟ್ ಎಲ್ಲ ಶಾರ್ಟು, ನಮ್ಮ ಸುನಿ ಸರ್ ಡೈಲಾಗ್ ಎಲ್ಲ ನೋಡಿ ನನಗೆ ತುಂಬ ಖುಷಿಯಾಗಿದೆ. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಇವರಿಬ್ಬರು ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂದರೆ ಐ ಆಮ್ ರಿಯಲಿ ವೆರಿ ಪ್ರೌಡ್ ಆಫ್ ಯು. ಆ್ಯಂಡ್ ಅವ್ರ ಬಗ್ಗೆ ಹೇಳಂಗೆ ಇಲ್ಲ. ಮೊದಲನೇ ಸಿನಿಮಾ ಅಂತ ಅನಿಸುತ್ತೆ. ಸುನಿ ಸರ್ ಏನು ಉಳಿಸೇ ಇಲ್ಲ, ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ ಅವ್ರ ಕೈಯಲ್ಲಿ. ಅದೇ ನಾನು ಇಡೀ ಸಿನಿಮಾ ಅವ್ರನ್ನ ನೋಡ್ತಾ ಇದ್ದಾಗ ನನಗೆ ಒಂದೇ ಅನಿಸಿದ್ದು, ಫಾರ್ ಶೋರ್ ಹೀಲ್ ಬಿ ದ ನೆಕ್ಸ್ಟ್ ನಮ್ಮ ಕನ್ನಡಕ್ಕೆ ಒಬ್ಬರು ದುಲ್ಕರ್ ಆಗ್ತಾರೆ ಅನ್ನೋದ್ರಲ್ಲಿ ಇದೇ ಇಲ್ಲ. ಅಷ್ಟು ಪರ್ಫಾರ್ಮೆನ್ಸ್ ಒಂದು ಶಾರ್ಟ್ನಲ್ಲೂ ಅವರು ಹೊಸಬ್ರು ಅಂತ ಅನ್ಸೋದೇ ಇಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಐ ಆಮ್ ರಿಯಲಿ ಹೋಪಿಂಗ್ ನೀವು ಒಂದು ದಿವಸ ಎಲ್ಲ ಕ್ಯಾರೆಕ್ಟರ್ಸು ಮಾಡಿ. ಐ ರಿಯಲಿ ಹೋಪ್ ಟು ಸಿ ಯು ವಿನ್ನಿಂಗ್, ಜಸ್ಟ್ ವಿನ್ನಿಂಗ್ ಅಷ್ಟೇ. ನಿಮ್ಮ ಡೆಡಿಕೇಶನ್ ಅಷ್ಟಿದೆ. ಆ್ಯಂಡ್ ಸುನಿ ಸರ್ ಎಕ್ಸ್ಟ್ರೀಮ್ಲಿ ಗುಡ್ ಜಾಬ್. ನನಗೆ ಕನ್ನಡ ಸಿನಿಮಾ ಇಷ್ಟು ಚೆನ್ನಾಗಿ ಬರುತ್ತೆ. ಆ್ಯಂಡ್ ಮಧ್ಯದಲ್ಲಿ ಎಲ್ಲದನ್ನೂ ತೊಗೊಂಡಿದ್ದಾರೆ. ಟೈಟಾನಿಕ್ ತೊಗೊಂಡಿದ್ದಾರೆ. ಆ್ಯಂಡ್ ಇಟ್ಸ್ ಇಸ್ ಸೋ ನೈಸ್. ನನಗೆ ತುಂಬ ಖುಷಿ ಆಯಿತು. ನಾನು ತುಂಬ ದಿವಸ ಆದಮೇಲೆ ನನಗೆ ಆ್ಯಕ್ಚುಲಿ ನಾನು ಈ ಸಿನಿಮಾ ನಾಳೆ ನೋಡಬೇಕಿತ್ತು. ನಾಳೆ ನಾನೇ ಹೋಗಿ ಸಿನಿಮಾ ನೋಡ್ತೀನಿ ಅಂದರೆ, ಬಟ್ ಇವತ್ತೇ ಬಂದಿದ್ದು. ಐ ಆಮ್ ರಿಯಲಿ ಹ್ಯಾಪಿ. ಆ್ಯಂಡ್ ಈ ಥರದ್ದೊಂದು ಕಂಟೆಂಟ್ ಮಾಡಿದ್ದಕ್ಕೆ ರಿಯಲಿ ಹ್ಯಾಟ್ಸ್ ಆಫ್ ಟು ದಿ ಹೋಲ್ ಟೀಮ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಥರದ್ದೊಂದು ಯಂಗ್ ನಮ್ಮ ಕನ್ನಡ ಸಿನಿಮಾಗಳು ಚೆನ್ನಾಗಿ ಬರಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ ಅನ್ನೋರೆಲ್ಲ ದಯವಿಟ್ಟು ಬಂದು ಸಿನಿಮಾ ನೋಡಿ. ಡೆಫಿನೆಟ್ಲಿ ಆ ಮಾತು ನಿಮಗೆಲ್ಲೋ ಹೊಟ್ಟೋಗ್ಬಿಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಗತವೈಭವ ಸಿನಿಮಾ ಭಾಳ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ದುಷ್ಯಂತ್ ಅವ್ರನ್ನ ಒಂದು 2 ತಿಂಗಳ ಮುಂಚೆ ಒಂದು ಫಂಕ್ಷನ್ಗೆ ಭೇಟಿ ಮಾಡಿದ್ವಿ. ಅವ್ರು ಅವಾಗ ಹೇಳಿದ್ರು, ಬ್ರದರ್ ನಾನು ನಿಮಗೆ ಪ್ರೀಮಿಯರ್ಗೆ ಹೇಳ್ತೀನಿ ಬರಬೇಕು ಅಂತೇಳಿ. ನಾನು ಬಹುಶಃ ಸಿನಿಮಾ ಯೂಶ್ವಲಿ ಮಾಡಿರ್ತಾರೆ. ಬಟ್ ರಿಯಲಿ 4 ಅಮೂಲ್ಯರು ಹೇಳ್ದಂಗೆ 4 ಸಿನಿಮಾಗಳನ್ನ 4 ಶೇಡ್ ಆಫ್ ಆ್ಯಕ್ಟಿಂಗ್ನ ಒಂದೇ ಸಿನಿಮಾ ನೋಡ್ದಂಗೆ ಆಯಿತು. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರು ಬ್ರದರ್. ಗುಡ್ ಲಕ್ ಫಾರ್ ಯು. ಆ್ಯಂಡ್ ಅಮೂಲ್ಯ ಅವರು ಯೂಶ್ವಲಿ ಗೇಜ್ ಮಾಡಿದ್ರೆ ಅದು ಇಟ್ ಬಿ ರಿಯಲಿ ಗುಡ್. ಸೊ ಒಳ್ಳೇದಾಗಲಿ ನಿಮಗೆ. ಆ್ಯಂಡ್ ಆಶಿಕ್ ಅವರು ಆ್ಯಂಡ್ ಶಿ ಇಸ್ ಆಲ್ರೆಡಿ ಅವರು ಆಗಲೇ ಸಿನಿಮಾ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಹೆಸರು ಮಾಡಿದ್ದಾರೆ. ಅವ್ರನ್ನ ಆ್ಯಕ್ಚುಲಿ ಅವರ ಒಂದು ಇದಕ್ಕೆ ಇವ್ರು
ಮ್ಯಾಚ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮೊದಲೇ ಸಿನಿಮಾ ಅಂತ ಅನ್ಸೋದಿಲ್ಲ. ಆ್ಯಂಡ್ ಆಶಿಕ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಆ್ಯಂಡ್ ಅಗೇನ್ ಸುನಿ ಸರ್ ಭಾಳ ಒಳ್ಳೆ ಡೈರೆಕ್ಷನ್ ಆ್ಯಂಡ್ ತುಂಬ ಚೆನ್ನಾಗಿ ಅದನ್ನು ಜೋಡಿಸ್ಕೊಂಡು ತೊಗೊಂಡೋಗಿದ್ದಾರೆ. ಆ್ಯಂಡ್ ಇಡೀ ತಂಡಕ್ಕೆ ಒಳ್ಳೆಯದಾಗಿ ಆ್ಯಂಡ್ ಗುಡ್ ಲಕ್ ಫಾರ್ ಆಲ್ ಆಫ್. ಥ್ಯಾಂಕ್ ಯು. ಸೊ ಈಗಷ್ಟೇ ಗತವೈಭವ ನೋಡಿದೆ. ನನ್ನ ಫೇವ್ರೆಟ್ ಡೈರೆಕ್ಟರ್ ಸುನೀಲ್ ಸರ್, ಯಾಕಂದರೆ ಅವರು ಬರೆಯೋ ಸಕ್ಕತ್ತಾಗಿ ಬರೀತಾರೆ ಡೈಲಾಗ್ಸು, ಲಿರಿಕ್ಸ್ ಎಲ್ಲ. ಆ್ಯಂಡ್ ಜುಡಾ ಸ್ಯಾಂಡಿ ಸರ್ ಬಗ್ಗೆ, ನಾನು ಟೆಕ್ನಿಷಿಯನ್ಸ್ ಬಗ್ಗೆ ಫಸ್ಟ್ ಮಾತಾಡ್ತೀನಿ. ಜುಡಾ ಸ್ಯಾಂಡಿ ಸರ್ದು ಎಲ್ಲ ಫಿಲಮ್ದು ಎಲ್ಲ ಮ್ಯೂಸಿಕ್ ನನಗೆ ತುಂಬಾ ಇಷ್ಟ. ಎಸ್ಪೆಷಲಿ ಆಶಿಕಾದು ನಾನು 2 ಇಯರ್ಸ್ ಮುಂಚೆ ಇವ್ರದ್ದು ಇಂಟ್ರೊಡಕ್ಷನ್ದು ಬರ್ಡೇಗೆ ಬಂದಿದ್ದಾಗ ನನಗೆ ಇಂಟರ್ನೆಟಲ್ಲಿ ಫುಲ್ಲು ಚಾಲಾಡ್ಬಿಟ್ಟಿದ್ದೀನಿ. ಆ ಮ್ಯೂಸಿಕನ್ನು ಅಷ್ಟು ಸಿಗಲೇ ಇಲ್ಲ. ಬಟ್ ನಾವು ಐ ಆಮ್ ರಿಯಲಿ ವೆರಿ ಹ್ಯಾಪಿ ಸೀನ್ ಗತವೈಭವ. ಒಂದು ನರೇಷನ್ ಆಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು, ಮತ್ತು ನಾನು ತುಂಬ ಡೀಟೇಲಿಂಗ್ ನೋಡ್ತೀನಿ. ಕಾಸ್ಟ್ಯೂಮ್ಸು ಮತ್ತು ಅವರು ಅದೇ ಕಾಲದಲ್ಲಿ ಹಾಗೆ ಮಾಡಿದಾರ, ಸೆಟ್ಟೆಲ್ಲ ನೋಡ್ತೀನಿ ತುಂಬ ನಾನು ಡೀಟೇಲ್ಡಾಗಿ. ಸೊ ಪ್ರತಿಯೊಂದು ದೇರ್ ಇಸ್ ಒಂದು ನೆಗೆಟಿವ್ ಪಾಯಿಂಟ್ ಅಂತ ತೆಗಿಯೋಕ್ಕಾಗಲ್ಲ. ಆ್ಯಂಡ್ ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಸಪೋರ್ಟ್ ಮಾಡಿ. ಹೇಗೆ ಸಪೋರ್ಟ್ ಮಾಡಬೇಕು ಅಂತಂದರೆ ಥಿಯೇಟರ್ಗೆ ಹೋಗಿ ಟಿಕೆಟ್ ತೊಗೊಂಡು ನೋಡಿ. ನಾವು ಏನೇನೋ ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ತೀವಿ, 500 ರೂಪಾಯಿ 600 ರೂಪಾಯಿ. ಒಂದು 3 ಅವರ್ ಏನೇನೋ ರೀಲ್ಸ್ ನೋಡಿ ನನ್ನ ರೀಲ್ಸೇ ನೋಡಿ ಟೈಮ್ ಪಾಸ್ ಮಾಡಿರ್ತೀರ. ಬಟ್ ಅದ್ರ ಜೊತೆಗೆ ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ. ಆ್ಯಂಡ್ ಅಫ್ಕೋರ್ಸ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಆಶಿಕಾ. ಶಿ ಈಸ್ ಲುಕಿಂಗ್ ಸೋ ಪ್ರಿಟಿ, ಸೋ ಲವ್ಲಿ. ಪ್ರತಿಯೊಂದು ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಪ್ರತಿಯೊಂದು ಗೆಟಪ್, ಹೇರ್ ಸ್ಟೈಲ್, ಪ್ರತಿಯೊಂದು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಆ್ಯಂಡ್ ಐ ಫೀಲ್ ಪರ್ಸ್ನಲಿ ದಿಸ್ ಇಸ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ಆಶಿಕಾ ಟಿಲ್ ನೌ. ಬಿಕಾಸ್ ಅದು ವೇರಿಯೇಷನ್ ತೊಗೊಂಬರ್ಬೇಕಲ್ಲ, ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಅನ್ ಆ್ಯಕ್ಟರ್. ಶಿ ಈಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್. ಆ್ಯಂಡ್ ಅಫ್ಕೋರ್ಸ್ ದುಷ್ಯಂತ್ ಅವರು ಕೂಡ ಅಷ್ಟೇ, ಫಸ್ಟ್ ಅಟೆಂಪ್ಟ್ ಅಂತ ಅನಿಸೋದೇ ಇಲ್ಲ. ಕಂಬಳ ಸೀನ್ಸ್ ಎಲ್ಲ ತುಂಬ ಡಿಫಿಕಲ್ಟ್ ಮಾಡೋದು, ಆ ಥರ ಆ್ಯಕ್ಷನ್ಸ್ ಎಲ್ಲ. ಸೊ ಅಮೇಸಿಂಗ್ ಜಾಬ್ ಬೈ ದುಷ್ಯಂತ್ ಆಲ್ಸೋ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟೀಮ್. ದಯವಿಟ್ಟು ಗತವೈಭವನ ಥಿಯೇಟ್ರಲ್ಲಿ ನೋಡಿ. ಆಲ್ ದ ವೆರಿ ಬೆಸ್ಟ್. ನಾವೆಲ್ಲ ಬಯಲುಸೀಮೆಯವರು. ರಾಜ್ಯ ಅಂದ್ಕೊಂಡಿದ್ರು ಬರೀ ಘಟ್ಟದ ಕೆಳಗಿರೋರು ಮಾತ್ರ ಮೀನು ತಿನ್ನೋದು ಅಂತ. ನಾವು ಮೀನು ತಿಂತೀವಿ ಅಂತ ಈ ಸಿನಿಮಾದಲ್ಲಿ ತೋರಿಸಿದ್ವಿ ನಾವೆಲ್ಲ. ಜೊತೆಯಲ್ಲಿ ನಮ್ಮ ಸಿಂಪಲ್ ಸುನಿ ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಮಾಡಿ ನಮಗಿವಾಗ ಕಾಂಪ್ಲೆಕ್ಸ್ ಆಗಿರೋ ಲವ್ ಸ್ಟೋರಿ ಕೊಟ್ಟಿದ್ದಾರೆ. ಅದನ್ನು ಡಿಕೋಡ್ ಮಾಡೋಕ್ಕೆ ಮನೇಲೋಗಿ ಮಲಗ್ತಾ ಯೋಚನೆ ಮಾಡಬೇಕು. ಎರಡನೇದು, ಈ ಸಿನಿಮಾ ಮಾಡಬೇಕಾದ್ರೆ ನಮ್ಮ ದುಷ್ಯಂತ್ ಅವರು, ನಾನು ಸತ್ಯ ಹೇಳ್ತೀನಿ, ಒಂದು 5-6 ಸರಿ ಭೇಟಿ ಮಾಡಿದ್ದೀನಿ. ನನ್ನ ಮನಸ್ಸಲ್ಲಿ ಯಾಕೆ ಸಿನಿಮಾ ಮಾಡ್ತಾಯಿದ್ದಾರೆ ಇವರು, ನಿಜವಾಗ್ಲೂ ಯಾಕೆ ಸಿನಿಮಾ ಮಾಡ್ತಾಯಿದ್ದಾರೆ ಅಂತ ನನ್ನ ಮನಸ್ಸಲ್ಲಿ. ಬಟ್ ಇವತ್ತು ಸಿನಿಮಾ ನೋಡಿದ್ಮೇಲೆ ನಮ್ಮ ಗೌಡ ಮತ್ತು ಗೌಡ್ತಿ ಇಬ್ಬರು ಗೆದ್ದಿದ್ದಾರೆ ಸಿನಿಮಾದಲ್ಲಿ. ಇನ್ನು ಜನ ಅದನ್ನು ಗೆಲ್ಲಿಸ್ಬೇಕಷ್ಟೇ ಅದನ್ನು ನೋಡಿ. ನೆನ್ನೆ ನರ್ತಕಿ ಥಿಯೇಟ್ರಲ್ಲಿ ಒಂದು ಪ್ರೀಮಿಯರ್ ಶೋ ಆಗಿದೆ. ಅಲ್ಲಿ ಸಿನಿಮಾ ನೋಡಿದವರು ಒಂದು ಅಧಿಕಾರಿ ನನಗೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ದುಷ್ಯಂತು, ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನಾನು ಇವರು ಕ್ಲೋಸ್ ಫ್ಯಾಮಿಲಿ ಫ್ರೆಂಡು ಹೇಳ್ತಾರೆ ಬಿಡು ಅಂದ್ಕೊಂಡಿದ್ದೆ ಆ್ಯಕ್ಚುಲಿ. ಬಟ್ ನಿಜವಾಗ್ಲೂ ಸಿನಿಮಾ ಎಕ್ಸ್ಟ್ರಾರ್ಡಿನರಿ. ಕಾಸ್ಟ್ಯೂಮ್ ತುಂಬ ಚೆನ್ನಾಗಿದೆ, ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಕಡಲ್ ತೀರದ ಕಾಸ್ಟ್ಯೂಮ್ಸು, ಆ ಪ್ರಾಪರ್ಟೀಸು ಸಿನಿಮಾದಲ್ಲಿ ಭಾಳ ಜೋರಾಗಿದೆ. ನಾನೊಬ್ಬ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟು, ನಾನೊಬ್ಬ ಪೈಲ್ಸ್ ಡಾಕ್ಟ್ರು. ಇದು ಫ್ಯಾಮಿಲಿ ಸಮೇತ ಎಲ್ಲರೂ ನೋಡುವಂಥ ಒಂದು ಫ್ಯಾಮಿಲಿ ಎಂಟರ್ಟೈನರ್. ಸೊ ದಯವಿಟ್ಟು ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ವರ್ಗದವರು ಈ ಸಿನಿಮಾ ನೋಡಿ, ಈ ಸಿನಿಮಾನ ಗೆಲ್ಲಿಸ್ಬೇಕೆಲ್ಲರೂ ಅಂತ ಕೇಳ್ಕೊತೀನಿ. ವಿಶ್ ಯು ಆಲ್ ದಿ ಬೆಸ್ಟ್ ದುಷ್ಯಂತ್ ಆ್ಯಂಡ್ ಆಶಿಕಾ. ಈಗ ತಾನೇ ಒಂದು ಒಳ್ಳೆ ಹೊಸ ಕನ್ನಡ ಚಿತ್ರ ನೋಡಿದ ಅನುಭವ ಆಗಿದೆ. ಮೊದಲನೇದಾಗಿ ಸಿನಿಮಾದ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ, ಅದರ ಪರಿಕಲ್ಪನೆ ತುಂಬ ಚೆನ್ನಾಗಿದೆ, ಅದರ ಎಕ್ಸಿಕ್ಯೂಷನ್ ತುಂಬ ಚೆನ್ನಾಗಿದೆ. ಸಿಂಪಲ್ ಸುನಿ ಅವ್ರದ್ದು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿಯಿಂದ ನಾನು ಅವರ ಅಭಿಮಾನಿ, ಅವ್ರ ಬರವಣಿಗೆಯ ದೊಡ್ಡ ಅಭಿಮಾನಿ, ಅವ್ರ ಕನ್ನಡದ ಪರ ಇಟ್ಟಿರೋ ಅಭಿಮಾನ ಎಲ್ಲ ನನಗೆ ತುಂಬ ಇಷ್ಟ. ಕನ್ನಡ ಅವ್ರದ್ದು ವಿಶೇಷವಾಗಿ ಪ್ರಾಮುಖ್ಯತೆ ಹೊಂದಿರುತ್ತೆ ಒಂದು ಸಿನಿಮಾದಲ್ಲಿ. ಸೊ ಈ ಸಿನಿಮಾದಲ್ಲೂ ಅದು ಅವರು ನಿರಾಶೆ ಮಾಡಿಲ್ಲ. ಅವರ ಡೈಲಾಗ್ಸ್ ಎಲ್ಲ ಸಖತ್ತಾಗಿದೆ. ಅದನ್ನು ಬಿಟ್ಟು ಸ್ಕ್ರೀನ್ ಪ್ಲೇ ಇರ್ಬೋದು, ಎಕ್ಸಿಕ್ಯೂಷನ್ ಇರ್ಬೋದು, ಎಲ್ಲರೂ ಟಾಪ್ ಕ್ಲಾಸಾಗಿ ಮಾಡಿದ್ದಾರೆ. ಒಂದು ವಿಭಿನ್ನವಾದ ಸಿನಿಮಾ ಮಾಡಿದ್ದಾರೆ, ವಿಭಿನ್ನವಾದ ಪರಿಕಲ್ಪನೆಯನ್ನು ಪರದೆ ಮೇಲೆ ತಂದಿದ್ದಾರೆ. ಹೊಸದಾಗಿ ದುಷ್ಯಂತ್ ಅವರು ಪರಿಚಯ ಮಾಡಿದ್ದಾರೆ. ಹೊಸದಾಗಿ ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ದುಷ್ಯಂತ್. ಇಸ್ ವೆರಿ ವೆಲ್. ಒಳ್ಳೆಯದಾಗಲಿ. ಖಂಡಿತವಾಗ್ಲೂ ಈ ಸಿನಿಮಾ ಚೆನ್ನಾಗಾಗುತ್ತೆ. ಎಲ್ಲರೂ ನೋಡಬೇಕು, ಎಲ್ಲರೂ ಈ ಸಿನಿಮಾ ನೋಡಬೇಕು. ಒಂದು ಹೊಸ ಪ್ರತಿಭೆಗೆ ನೀವು ಪ್ರೋತ್ಸಾಹ ನೀಡಬೇಕು. ಆಶಿಕಾ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿಂಪಲ್ ಸುನಿ ಅವ್ರ ಕೆಲಸ ತುಂಬ ಚೆನ್ನಾಗಿದೆ. ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ.
ಓವರಾಲ್ ಒಂದು ಫ್ಯಾಮಿಲಿ ಸಿನಿಮಾ ಅಂತಲ್ಲ, ಯಾರು ಬೇಕಾದರೂ ನೋಡ್ಬೋದು, ಯಾರು ಬೇಕಾದರೂ ನೋಡಿ ಎಂಜಾಯ್ ಮಾಡ್ಬೋದು ಅನ್ನೋ ಸಿನಿಮಾ. ವೆರಿ ವೆರಿ ಹ್ಯಾಪಿ ದಟ್ ಕನ್ನಡದಲ್ಲಿ ಈ ಥರದೊಂದು ಸಿನಿಮಾ ಬಂದಿದೆ ಅಂತ. ಆ್ಯಂಡ್ ಕನ್ನಡಕ್ಕೆ ಒಂದು ಒಳ್ಳೆಯ ಹೊಸ ಪ್ರತಿಭೆ ಸಿಕ್ಕಿದ್ದಾರೆ ಅನ್ನೋದು ತುಂಬ ಖುಷಿ ಆಗ್ತಾ ಇದೆ. ಎಲ್ರಿಗೂ ಒಳ್ಳೆಯದಾಗಿ ಒಂದು ಆಸಮ್ ಮೂವಿ ನೋಡಿದೆ ಇವತ್ತು. ತುಂಬ ಚೆನ್ನಾಗಿತ್ತು. ನಮಗಾಗ್ತಾ ಇಲ್ಲ ಅದು ಫಸ್ಟ್ ಮೂವಿ ಅಂತ. ಆ್ಯಂಡ್ ತುಂಬ ಲಾರ್ಜ್ ಸ್ಕೇಲಲ್ಲಿ ತುಂಬ ರಿಚ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಸಿಂಪಲ್ ಸೂನಿ ಅವ್ರದ್ದು ನಾನು ಫ್ಯಾನ್. ಅವರೆಲ್ಲ ಮೂವೀಸ್ ನಾನು ನೋಡ್ತಾನೆ ಇರ್ತೀನಿ, ಎಸ್ಪೆಷಲಿ ಫ್ರಮ್ ಸಿಂಪಲ್ ಆಗೋ ಒಂದು ಲವ್ ಸ್ಟೋರಿ. ಅದರದ್ದು ಒಂದು ಮೊಮೆಂಟು ಕೊಟ್ಟಿದ್ರು ನಂದು ಉಪ್ಪಿದು, ವೆನ್ ದೇ ಕೇಮ್ ಹೋಮ್ ಹಿಮ್ ರಕ್ಷಿತ್ ಆ್ಯಂಡ್ ಎವ್ರಿವನ್. ಐ ಸ್ಟಿಲ್ ರಿಮೆಂಬರ್ ದ್ಯಾಟ್. ಆ್ಯಂಡ್ ಅವರ ಎಲ್ಲ ಮೂವೀಸ್ ಫಾಲೋ ಮಾಡ್ತೀನಿ. ಬಟ್ ದಿಸ್ ವಾಸ್ ಅ ಸರ್ಪ್ರೈಸ್. ಐ ಡಿಂಟ್ ಎಕ್ಸ್ಪೆಕ್ಟ್ ದಿಸ್. ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬರದ್ದು ಪರ್ಫಾರ್ಮೆನ್ಸಸ್ ಆಗಲಿ, ಮೇಕಿಂಗ್ ಆಗಲಿ, ಡೈರೆಕ್ಷನ್ ಆಗಲಿ, ಮ್ಯೂಸಿಕ್ ಆಗಲಿ. ಆ್ಯಂಡ್ ಸೆಕೆಂಡ್ ಹಾಫ್ ಇಸ್ ಅಲ್ಟಿಮೇಟ್. ಕಂಗ್ರ್ಯಾಚುಲೇಷನ್ಸ್. ಲೈಕ್ ಒಂಥರ ಐ ಕ್ಯಾಂಟ್ ಎಕ್ಸ್ಪ್ಲೇನ್. ನನ್ನ ಸ್ಟೋರಿ ಹೇಳಲ್ಲ. ನೀವೆಲ್ಲರೂ ಖಂಡಿತ ಈ ಮೂವಿನ ಥಿಯೇಟರ್ಗೆ ಬಂದು ನೋಡಿ. ನಾನು ನನ್ನ ಮಕ್ಕಳಿಗೆ ಕರ್ಕೊಂಡು ಹೋಗ್ತೀನಿ ನೋಡೋಕ್ಕೆ. ನನಗೆ ಅಷ್ಟು ಇಷ್ಟ ಆಯಿತು. ಗಾಡ್ ಬ್ಲೆಸ್ ಯು ಗೈಸ್. ಆ್ಯಂಡ್ ಈ ಥರ ಬಿಗ್ ಕನ್ನಡ ಮೂವೀಸ್ ನ್ಯೂ ಪೀಪಲ್ ನಾವು ಸಪೋರ್ಟ್ ಮಾಡಬೇಕು. ಕನ್ನಡ ಮೇಕಿಂಗ್ ಎಷ್ಟು ಚೆನ್ನಾಗಿದೆ ಇವಾಗ ಅಂತ ಎಲ್ಲರೂ ನೋಡಬೇಕು. ದಯವಿಟ್ಟು ಈ ಮೂವಿನ ನೀವು ಮೀಡಿಯಾದವರಾಗಿ ಪ್ರಮೋಟ್ ಮಾಡಿ. ಆ್ಯಂಡ್ ಮೇಕ್ ಶೋರ್ ದಟ್ ಎವ್ರಿ ಒನ್ ಗೋಸ್ ಟು ದ ಥಿಯೇಟರ್ ಆ್ಯಂಡ್ ವಾಚ್ ಇಟ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಸೋನಿ ಅವ್ರಿಗೆ. ಆ್ಯಂಡ್ Ashita of course is amazing always. So thank you so much. Please go and watch it in the theaters. Thank you. ಗತ ವೈಭವ ಒಂದು ಒಳ್ಳೆಯ ಅನುಭವ ಕೊಟ್ಟಂಥ ಸಿನಿಮಾ. ಫಸ್ಟ್ ಹಾಫಲ್ಲಂತೂ ನಿಜವಾಗ್ಲೂ ತೆರೆ ಮೇಲೆ ಸುನೀಲ್ ಅವರು ಒಂಥರ ಗತ ವೈಭವದ ಸಂಭ್ರಮವನ್ನು ತೊಗೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಸುಳ್ಳಾಗಲಾರ್ದು. ಆಮೇಲೆ ನಮ್ಮ ಆಶಿಕಾ ಮತ್ತು ದುಷ್ಯಂತ್ ಇಬ್ಬರು ಒಂಥರ ಏನು ಹೇಳ್ತಾರೆ, ಇವರಿಬ್ಬರು ಅದೃಷ್ಟ ಮಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ. ಈ ಥರದ ಗೆಟಪ್ಗಳಲ್ಲಿ ಬರೋಕ್ಕೆ ಅಥವಾ ಈ ಥರದ ವಿಭಿನ್ನವಾದ ಪಾತ್ರಗಳು ಮಾಡೋದಕ್ಕೆ ಒಂದು 10 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು. ದುಷ್ಯಂತ್ ಅವರು ಮೊದಲನೇ ಸಿನಿಮಾದಲ್ಲಿ ಇಷ್ಟೊಂದು ಗೆಟಪ್ಪಲ್ಲಿ ನೋಡ್ತಾ ಇದ್ದೀವಿ. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನಮ್ಮ ಈ ಹುಡುಗಿ ಅಂತೂ ಒಂಥರ ಗತವೈಭವದ ರಾಣಿ ಥರನೇ ಕಾಣ್ತಾಳೆ ಸ್ಕ್ರೀನ್ ಮೇಲೆ. ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಸುನಿ ಅವರು ವೆರಿ ಸೆನ್ಸಿಬಲ್ ಆಗಿ ಹ್ಯೂಮರ್ನ ತೊಗೊಂಡು ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ತುಂಬ ಎಮೋಷ್ನಲ್ ಕಂಟೆಂಟ್ ಇಟ್ಕೊಂಡು ಈ ಸಿನಿಮಾನ ಮಾಡಿದ್ದಾರೆ. ದುಷ್ಯಂತ್ ಅವ್ರಿಗಂತೂ ಮೊದಲನೇ ಸಿನಿಮಾ ಅಂತ ಅನಿಸೋದೇ ಇಲ್ಲ ನಮಗೆ. ಈಸ್ ವೆರಿ ಮೆಚೂರ್ಡ್. ಅಷ್ಟೂ ಪಾತ್ರಗಳನ್ನು ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಕೆಲವು ಸೀನ್ಗಳಲ್ಲಿ ಎಮೋಷನ್ ಸೀನ್ಗಳಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋಗಳಿಗೆಲ್ಲ ಅಳೋ ಸೀನ್ಗಳೆಲ್ಲ ತುಂಬ ಕಷ್ಟ, ಬಿಕಾಸ್ ನನಗೆ ಹತ್ತಿರದಿಂದ ಗೊತ್ತು. ಹಿ ಹ್ಯಾಸ್ ಕ್ಯಾರಿಡ್ ಸೋ ವೆಲ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಆಶಿಕಾ ಅಂತೂ ರಾಣಿ ಥರನೂ ಕಾಣ್ತಾಳೆ, ನಮ್ಮ ಮಂಗಳೂರು ಹುಡುಗಿ ಥರ ಕಾಣ್ತಾಳೆ, ಅಕ್ಕಪಕ್ಕದ ಮನೆ ಹುಡುಗಿ ಥರ ಕಾಣ್ತಾಳೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇಬ್ಬರೂ. ಒಂದು ಒಳ್ಳೆಯ ಪ್ರಯತ್ನ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಕನ್ನಡ ಸಿನಿಮಾಗಳು ಗೆಲ್ಲಬೇಕು, ನೀವು ಗೆಲ್ಲಿಸ್ತೀರಾ ಅನ್ನುವಂಥ ನಂಬಿಕೆ ಇದೆ. ದಯವಿಟ್ಟು ಇಂಥ ಸಿನಿಮಾಗಳನ್ನು ಬಂದು ನೋಡಿ ಪ್ರೋತ್ಸಾಹ ಮಾಡಿ. ಇಂಥ ಹೀರೋಗಳಾಗಲಿ, ಸುನಿ ಅಂಥ ನಿರ್ದೇಶಕರಿಗಾಗಲಿ ಮತ್ತೆ ಒಂದು ಒಳ್ಳೆಯ ಅವಕಾಶಗಳು ಸಿಗಬೇಕು. ಒಟ್ಟಾರೆ ತಂಡಕ್ಕೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ. ತುಂಬ ದಿನಗಳಾದಮೇಲೆ ಸೆಲೆಬ್ರಿಟಿ ಶೋ ತುಂಬ ವರ್ಷಗಳೇ ಆಗೋಯ್ತು ನಾನು ಸೆಲೆಬ್ರಿಟಿ ಶೋ ಬಂದು. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸು. ನಾನು ಇಲ್ಲಿರೋದಕ್ಕೆ ಮುಖ್ಯ ಕಾರಣ ಸಿಂಪಲ್ ಸೂನಿ ಸರ್. ಅವ್ರು ಯಾವಾಗಲೂ ಪ್ರತಿ ಸಿನಿಮಾಗೆ ಹೊಸಬ್ರ ಜೊತೆ ನಿಂತ್ಕೊಳ್ಳೋ ರೀತಿ. ಐ ಥಿಂಕ್ ಇವತ್ತು ನೀವು ಡೆಬ್ಯೂ ತೊಗೊಂಡು ನನ್ನ ಸಿನಿಮಾಗೆ ಅವ್ರು ಬಂದಿದ್ದರು. ಫಸ್ಟ್ ಆಫ್ ಆಲ್ ಕ್ಷಮೆ ಇರಲಿ, ಫಸ್ಟ್ ಹಾಫ್ ನೋಡೋಕ್ಕಾಗಲಿಲ್ಲ. ನನ್ನದು ಬ್ಯಾಂಕ್ ಆಫ್ ಬಾಡಿ ಸಿನಿಮಾ ಲಾಂಚ್ ಇತ್ತು. ಸೊ ಸೆಕೆಂಡ್ ಹಾಫ್ ನೋಡಿದೆ. ನಾನು ನೋಡಿದ್ರು ನನಗೆ ತುಂಬ ಇಷ್ಟ ಆಗಿದ್ದು ಒಂದು ಬ್ಯಾಂಗ್ಳೂರ್ ಎಪಿಸೋಡು ಆ್ಯಂಡ್ ಮ್ಯೂಸಿಕ್. ಜೂಡಾ ಸ್ಯಾಂಡಿ ಅವರು ಸೇಮ್ ನಮ್ಮ ಬಾಬು ಕೂಡ ಮಾಡಿದ್ದಾರೆ. ಇದು ಕೂಡ ಟ್ರೆಮೆಂಡಸ್ ಆಗಿ ಮಾಡಿದ್ದಾರೆ ಮ್ಯೂಸಿಕ್ಕು. ಆ್ಯಂಡ್ ದ ಮೇಕಿಂಗ್, ಕನ್ನಡದಲ್ಲಿ ಮೇಕಿಂಗ್ನ ಸ್ಟ್ಯಾಂಡರ್ಡ್ಸ್ ದಿನ ರೈಸ್ ಆಗ್ತಾ ಇದೆ ಸ್ಟ್ಯಾಂಡರ್ಡ್ಸು. ಆ್ಯಂಡ್ ಅದರ ಜೊತೆಯಲ್ಲಿ ದುಷ್ಯಂತ್ ಸೊ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದಾರೆ ಅಂತ ಖಂಡಿತವಾಗ್ಲೂ ಅನಿಸಲ್ಲ. ಹ್ಯಾಸ್ ಡನ್ ಎನ್ ಅಮೇಝಿಂಗ್ ಜಾಬ್. ಆ್ಯಂಡ್ ಫಸ್ಟ್ ಟೈಮೇ ಈ ಥರ 4 ಪಾತ್ರ ಮಾಡುವಂಥ ಸಿನಿಮಾನ ಚೂಸ್ ಮಾಡಿರೋ ನಿರ್ದೇಶಕರಿಗೆ ಫಸ್ಟ್ ಆಫ್ ಆಲ್ ಒಳ್ಳೆಯದಾಗಲಿ, ತುಂಬ ಒಳ್ಳೆಯದಾಗಲಿ. ಎಲ್ಲರಲ್ಲೂ ಕೇಳ್ಕೊಳ್ಳೋದು ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ. ಐ ಥಿಂಕ್ ವಿ ನೀಡ್ ಲಾಡ್ ಆಫ್ ಯಂಗ್ ಆ್ಯಕ್ಟರ್ಸ್ ಇನ್ಕ್ಲೂಡಿಂಗ್ ಮೀ. ನಾವೆಲ್ಲರೂ ಓಡಾಡ್ತಾ ಇದ್ದೀವಿ. ಸೊ ಎಲ್ಲ ಒಂದು ಸಿನಿಮಾ ಜನ ನೋಡಬೇಕು ಅನ್ನೋ ಥರದ್ದು. ಸೊ ಬನ್ನಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಸುನೀಲ್ ಅವ್ರ ಸಿನಿಮಾಗಳು ನಮ್ಮೆಲ್ಲರಿಗೂ ನನಗಂತೂ ಭಾಳ ಫೇವ್ರೇಟು. ಈಗ ಕರೆಂಟು ಸುನೀಲ್ ಅವ್ರ ಸಿನಿಮಾಗಳಲ್ಲಿ ತುಂಬ ಫೇವ್ರೇಟು ಗತವೈಭವ ಸುನೀಲ್ ಅವ್ರ ಡೈರೆಕ್ಷನ್ ಅನ್ನೋದಕ್ಕಿಂತ ಸರ್ಪ್ರೈಸ್ ಏನಂದರೆ ದುಷ್ಯಂತ್ ಅವರು ಅದ್ಭುತ ಒಂದು ಫಸ್ಟ್ ಸಿನಿಮಾದಲ್ಲಿ ಇಷ್ಟೊಂದು ಮೆಚೂರಿಟಿ, ಎಮೋಷನ್ಸ್ ಆಗಿರ್ಬೋದು, ಹ್ಯೂಮರ್ ಆಗಿರ್ಬೋದು, ಆ್ಯಕ್ಷನ್ ಸೀಕ್ವೆನ್ಸ್ ಆಗಿರ್ಬೋದು. ಎಷ್ಟೋ ಕೆಲವೊಂದು ಕಡೆ
ಆ್ಯಕ್ಟ್ ಮಾಡಬಾರ್ದು ಅನ್ನೋ ಜಾಗದಲ್ಲಿ ಆ ಸಟಿಲಿಟಿನ ಕಾಪಾಡ್ಕೊಳ್ಳೋದು ನನ್ನ ಪ್ರಕಾರ ಒಬ್ಬ ಸ್ಟಾರ್ ಹುಡ್ಕೊಂಡಿದ್ದಾರೆ ನಮ್ಮ ಕನ್ನಡಕ್ಕೆ. ನನಗೆ ದುಲ್ಕರ್ ಸಲ್ಮಾನ್ ಅವರು ತುಂಬ ನೆನಪು ಬರ್ತಾಯಿದ್ರು. ಎಲ್ಲ ಸಿನಿಮಾ ನಟನೆ ಅಷ್ಟೇ ಅಲ್ಲದೆ ತುಂಬ ಪೊಟೆನ್ಷಿಯಲ್ ಇರುವಂಥ ಒಬ್ಬ ನಾಯಕ ನಟ. ಭಾಳ ಖುಷಿ ಆಯಿತು ಆ್ಯಂಡ್ ಹಾಡುಗಳು ಆ್ಯಂಡ್ ಆಶಿಕ್ ಅವರು ಅದ್ಭುತವಾಗಿ ಕಾಣಿಸ್ತಾರೆ. ಆ್ಯಂಡ್ ಆ ಒಂದು ಮಂಗಳೂರು ಸ್ಲ್ಯಾಂಗಲ್ಲಿ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ, ಅಳಿಸ್ತಾರೆ, ನಗಿಸ್ತಾರೆ. ಈ ಸಿನಿಮಾ ಬರೀ ಗೆಲ್ಲೋದಲ್ಲ, ತುಂಬ ದೊಡ್ಡ ಗೆಲುವು ಡಿಸರ್ವ್ ಮಾಡುತ್ತೆ. ಎಲ್ಲ ಕನ್ನಡ ಜನತೆ ಘೋಷಣೆ ಇದೊಂದು ಅದ್ಭುತವಾದ ಸಿನಿಮಾ. ಡೋಂಟ್ ಮಿಸ್ ಟು ವಾಚ್. ನಾನು ನಿರ್ದೇಶಕ ನಟ ರಾಘವ ನಾಯಕ್. ಸೊ ಈ ಸಿನಿಮಾ ನೋಡಿದ್ಮೇಲೆ ಫಸ್ಟ್ ವಿಷಯ ಹೇಳಬೇಕಾದ್ರೆ ನಮ್ಮ ದುಷ್ಯಂತ್ ಒಂದು ಹೊಸ ಪ್ರತಿಭೆ, ಬಟ್ ಇಟ್ ಡಸಂಟ್ ಲುಕ್ ಲೈಕ್ ಒಂದು ಎಲೆಕ್ಟ್ರಿಫೈಯಿಂಗ್ ಇಷ್ಟು ಎನರ್ಜೆಟಿಕ್ ಆಗಿರೋ ಹೀರೋ ಒಂದು ರೀಸೆಂಟ್ ಟೈಮ್ಸಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಗ್ರೇಟ್ ಕಾನ್ಫಿಡೆನ್ಸ್, ಕ್ರೇಜಿ ಪರ್ಫಾರ್ಮೆನ್ಸ್, ಪ್ಲಸ್ ಆ ಎನರ್ಜಿ ವಾಸ್ ಬ್ಯೂಟಿಫುಲ್. ನಮ್ಮ ವರ್ಷ ಕಾಣಿಸಿದ್ದಿಲ್ಲ. ಸೊ ವೆರಿ ಹ್ಯಾಪಿ ವಿತ್ ಔಟ್ಪುಟ್. ಆ್ಯಂಡ್ ನಮ್ಮ ನಿರ್ದೇಶಕರು ಸಿಂಪಲ್ ಸುನಿ ಬಟ್ ಸಿಂಪಲಾಗಿ ಮಾಡಿಲ್ಲ, ಎಷ್ಟು ಒರಿಜಿನಲಾಗಿ ಮಾಡಿದ್ದಾರೆ. ಒಂದು ಬೋಲ್ಡಾಗಿ, ಬ್ರೇವ್ ಆಗಿ, ತನಗೆ ಏನು ಅನಿಸುತ್ತೋ ಅದನ್ನು ಸ್ವಚ್ಛವಾಗಿ ಒಂದು ಮಗು ಥರ ಏನು ಅನಿಸ್ಬೇಕು ಅಷ್ಟು ಆಟ ಆಡಿಕೊಂಡು ನಮಗೂ ಅಷ್ಟು ಖುಷಿ ಪಡಿಸ್ಕೊಂಡು ಏನೂ ಹಿಡ್ತಾ ಇಲ್ಲದೇ ಒಂದು ಫ್ರೀಡಮನ್ನು ನೀಡುವಂಥ ಕತೆ. ಐ ಲವ್ ಇಟ್. ಸೊ ಧನ್ಯವಾದ. ಆ್ಯಂಡ್ ಒಂದ್ಸರಿ ನಮ್ಮ ಆಶಿಕಾ ಅವ್ರ ಪರ್ಫಾರ್ಮೆನ್ಸ್ ನೋಡಿದಾಗ ನನಗೆ ಎಸ್ಪೆಷಲಿ ಆ ಮಂಗಳೂರು ಪಾತ್ರ ಬಂದಾಗ ಐ ವಾಸ್ ಶಾಕ್. ಏನಂದರೆ ಅದು ಅವರೇ ಮಾತಾಡೋದು ಅಷ್ಟು ಸ್ವಚ್ಛವಾಗಿ, ಅಷ್ಟು ಲವಲವಿಕೆಯಲ್ಲಿ ಪರ್ಫಾರ್ಮೆನ್ಸ್ ಮಾಡಿರೋದು ಅದು ಎಲ್ಲರೂ ನೋಡಲೇಬೇಕು. ಅಷ್ಟು ಸುಂದರವಾಗಿ ಮಾಡಿರುವಂಥ ಪಾತ್ರ. ಪರ್ಟಿಕ್ಯುಲರ್ಲಿ ಆ ಮಂಗಳೂರು ಪೋರ್ಷನ್ ಸೆಕೆಂಡ್ ಹಾಫ್ ವಾಸ್ ಬ್ಯೂಟಿಫುಲ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಸಿನಿಮಾ ಬಗ್ಗೆ ಮಾಡೋಕ್ಕೂ ಮುಂಚೆ ನಾನು ದುಷ್ಯಂತ್ ಅವ್ರ ಬಗ್ಗೆ ಮಾತಾಡಬೇಕು. ಬಹಳ ಚೆನ್ನಾಗಿ, ಅಂದರೆ ತುಂಬ ಚೆನ್ನಾಗಿ, ತುಂಬ ಕ್ಯೂಟಾಗಿ, ಅಟ್ ದ ಸೇಮ್ ಟೈಮ್ ಅಷ್ಟೇ ಹೀರೋಕ್ಕಾಗಿ ಐ ಥಿಂಕ್ ಒಂದು ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ಗುಡ್ ಲುಕಿಂಗ್ ಹೀರೋ ಸಿಕ್ಕಿಯಾನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಆಯಿತು. ಥ್ರೂಔಟ್ ದ ಫಿಲಮ್ ಅದನ್ನೇ ಡಿಸ್ಕಸ್ ಮಾಡ್ತಾಯಿದ್ವಿ. ಆ್ಯಂಡ್ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಒಬ್ಬ ಹೀರೋನ ಇಂಟ್ರಡ್ಯೂಸ್ ಮಾಡಬೇಕಾಗಿರೋದ್ರಿಂದ ಸಿಂಪಲ್ ಸುನಿಯವರು ಯಾವಾಗಲೂ ಒಬ್ಬ ಹೊಸ ಪ್ರತಿಭೆನ ಇಂಟ್ರಡ್ಯೂಸ್ ಮಾಡಬೇಕು ಅಂದಾಗ ಯಾವತ್ತೂ ಸೋತಿಲ್ಲ, ಯಾವತ್ತೂ ಚೆನ್ನಾಗಿ ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಆ್ಯಂಡ್ ಅದನ್ನು ಸಕ್ಸಸ್ಫುಲ್ ಆಗಿದ್ದಾರೆ ಕೂಡ. ಆ್ಯಂಡ್ ಈ ಸಲ ಹೇಳಬೇಕು ಅಂತ ಹೇಳಿದ್ರೆ ನನಗೆ ಪರ್ಸ್ನಲಿ ಒಬ್ಬ ಹೀರೋ ಸಿಕ್ದ ಅನ್ನೋದು ತುಂಬ ಖುಷಿ ಇದೆ. ಆ್ಯಂಡ್ ಇನ್ನೂ ಎಷ್ಟು ಸಿನಿಮಾಗಳು ಅವ್ನು ಮಾಡ್ತಾನೆ ಅನ್ನೋದನ್ನು ನೋಡೋದಕ್ಕೆ ತುಂಬ ಆಸೆ ಇದೆ. ಅಟ್ ದ ಸೇಮ್ ಟೈಮ್ ನನಗೂ ಅನ್ನೋದೇ ವರ್ಕ್ ಮಾಡಬೇಕು ಅಂತ ತುಂಬ ಖುಷಿ ಇದೆ. ಸೀರಿಯಸ್ಲಿ ನನಗೆ ತುಂಬ 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 ಸಂತೋಷ ಇದೆ. ನಾವೆಲ್ಲ ಅದೇ ಮಾಡ್ತಾಯಿದ್ವಿ. ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ಹೀರೋ ಸಿಕ್ಕಿದ್ದಾನೆ, ಅವನ್ನ ಚೆನ್ನಾಗಿ ನಾವು ಉಪಯೋಗಿಸ್ಕೊಳ್ಳೋಣ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಫ್ಕೋರ್ಸ್ ಆಶಿಕಾ ರಂಗನಾಥ್ ಬಗ್ಗೆ ಮಾಡೋ ಅವಶ್ಯಕತೆಯೇ ಇಲ್ಲ. ಬಿಕಾಸ್ ಅವರು ಎಲ್ಲ ಸಿನಿಮಾಗಳು ತುಂಬ ಅದ್ಭುತವಾಗಿ ಕಾಣಿಸ್ತಾರೆ. ಈ ಸಿನಿಮಾಲು ಅದ್ಭುತವಾಗಿ ಕಾಣಿಸ್ತಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ದ ಸೆಕೆಂಡ್ ಹಾಫ್ ಆಫ್ ದ ಸಿನಿಮಾಲಿ ಇಬ್ಬರು ಎಮೋಷನ್ಸು ತುಂಬ ಡೀಪಾಗಿದೆ. ಆ್ಯಂಡ್ ತುಂಬ ಚೆನ್ನಾಗಿ ಎಮೋಟ್ ಮಾಡಿದ್ದಾರೆ. ಆ್ಯಂಡ್ ಪರ್ಸ್ನಲಿ ತುಂಬ ಫೀಲ್ ಆಗುತ್ತೆ. ಸೊ ಈ ಸಿನಿಮಾನ ಗೆಲ್ಸೋಣ. ಕನ್ನಡಕ್ಕೆ ಒಂದು ಪ್ರತಿಭೆನೂ ಸಿಕ್ಕಿದ್ದಾರೆ. ಆ್ಯಂಡ್ ಹಳೆ ಪ್ರತಿಭೆಗಳನ್ನು ಸಪೋರ್ಟ್ ಮಾಡ್ಕೊಂಡು ಈ ಸಿನಿಮಾನ ಗೆಲ್ಸೋಣ. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್ ಟು ದುಷ್ಯಂತ್ ಆ್ಯಂಡ್ ಆಶಿಕಾ. ತುಂಬ ಚೆನ್ನಾಗಿದೆ. ಸಿಂಪಲ್ ಸುನಿ ಸರ್ ತುಂಬ ಒಳ್ಳೆ ಡೈರೆಕ್ಷನ್ ಇದು. ಕತೆ ಅಂತೂ ಫ್ರಮ್ ದ ಬಿಗಿನಿಂಗ್ ಇಟ್ಸ್ ಹಾರೋ ಎಂಟರ್ಟೈನರ್. ಎಲ್ಲರೂ ಥಿಯೇಟ್ರಲ್ಲಿ ನೋಡಿ. ಕಂಗ್ರ್ಯಾಚುಲೇಷನ್ಸ್ ಟು ಯು ಆ್ಯಂಡ್ ಯು ಅಗೇನ್. ಯು ಆರ್ ಸೋ ಗುಡ್ ಲುಕಿಂಗ್. ಎವ್ರಿ ಫ್ರೇಮ್ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ, ತುಂಬ ಮುದ್ದಾಗಿದ್ದೀರಾ. ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ಥ್ಯಾಂಕ್ ಯು. ಥ್ಯಾಂಕ್ ಯು. ಸಿಂಪಲ್ ಸುನಿ ಅವ್ರದ್ದು ಒಂದು ಓಜಿನೆಸ್ ಇದೆಯಲ್ಲ, ಅದು ಒಂಥರ ಜಾಸ್ತಿ ಇತ್ತು ಈ ಸಿನಿಮಾದಲ್ಲಿ. ಎಲ್ಲೋ ಒಂದು ಕಡೆ ನಂಗೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ನಾಟಕ ಬಂತು. ಬಿಕಾಸ್ ಡಿಫ್ರೆಂಟ್ ಲೇಯರ್ಸ್ ಆ್ಯಂಡ್ ಡಿಫ್ರೆಂಟ್ ಅದೇ ಕ್ಯಾರೆಕ್ಟರ್ನ, ಅದೇ ಮುಖಗಳನ್ನ ಬೇರೆ ಬೇರೆ ಕ್ಯಾರೆಕ್ಟರ್ಸ್ನಲ್ಲಿ ನೋಡೋದು. ಆ್ಯಂಡ್ ಐ ಆಮ್ ಶೋರ್ ನೀವಿಬ್ರಿಗೂ ಕಲಾವಿದರಾಗಿ ಆ ಥರ ಒಂದು ಡಿಫ್ರೆಂಟ್ ಶೇಡ್ಸ್ ಇರೋ ಪಾತ್ರಗಳು ಮಾಡೋದು ಡೆಫಿನೆಟ್ಲಿ ಒಂದು ಚಾಲೆಂಜ್ ಆಗಿತ್ತು. ಆ್ಯಂಡ್ ಇಬ್ಬರೂ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಲುಕ್ಸ್ ಬಗ್ಗೆ ನಾನು ಹೇಳಲ್ಲ, ನೋಡಿದ್ರೆ ಗೊತ್ತಾಗುತ್ತೆ. ಬೋತ್ ಆಫ್ ದೆಮ್ ಆರ್ ಬ್ಯೂಟಿಫುಲ್ ಆ್ಯಂಡ್ ಬೋತ್ ಆಫ್ ದೆಮ್ ಲುಕ್ ಎಕ್ಸ್ಟ್ರೀಮ್ಲಿ ಗುಡ್. ಎಲ್ಲ ಫ್ರೇಮಲ್ಲೂ ಇಬ್ಬರು ತುಂಬ ಚೆನ್ನಾಗಿ ಕಾಣ್ತಾರೆ. ಆ್ಯಂಡ್ ಇಬ್ಬರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಐ ಥಿಂಕ್ ಎಲ್ಲ ಇಮೋಷನ್ನ ಇಮೋಟ್ ಮಾಡೋದಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ಇಬ್ಬರಿಗೂ. ಸೊ ಥ್ಯಾಂಕ್ ಯು ಸುನಿ ಸರ್ ಫಾರ್ ಗಿವಿಂಗ್ ಸಚ್ ಎ ಗ್ರೇಟ್ ಫಿಲ್ಮ್, ಸಚ್ ಎನ್ ಎಂಟರ್ಟೈನರ್. ಆ್ಯಂಡ್ ಕನ್ನಡ ಇಂಡಸ್ಟ್ರಿನಲ್ಲಿ ಸ್ವಲ್ಪ ಲವ್ ಸ್ಟೋರೀಸ್ ಜಾಸ್ತಿ ಬರಬೇಕು ಅಂತ ಆಸೆ ನನಗೆ ಒಬ್ಬ ಕನ್ನಡ ಆಡಿಯನ್ಸ್ ಆಗಿ. ಸೊ ಈ ಒಂದು ಸಿನಿಮಾ ಆ ಒಂದು ಇಷ್ಟು ಸೇರುತ್ತೆ ಅಂತ ನಾನು ನಂಬಿದ್ದೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ.
ಯೂಶಲಿ ಸುನಿ ಸರ್ದು ಒಂದು ಯೂನಿಕ್ನೆಸ್ ಇರುತ್ತೆ ಅವ್ರ ರೈಟಿಂಗಲ್ಲಿ. ಆ್ಯಂಡ್ ಆ್ಯಸ್ ಎನ್ ಆ್ಯಕ್ಟರ್ ಅದು ಅಷ್ಟು ಸುಲಭ ಅಲ್ಲ ಅದು ಹಾಗೆ ಆ್ಯಕ್ಚುಲಿ ಹೇಳೋಕ್ಕೆ. ಬಟ್ ವಾಟ್ ಐ ಕ್ಯಾನ್ ಸೇ ಇಸ್ ಆಶಿಕಾ ಅಫ್ಕೋರ್ಸ್ ಶಿ ಹ್ಯಾಸ್ ಪ್ರೂವ್ಡ್ ಲಾಟ್ ಮೆನಿ ಫಿಲ್ಮ್ಸ್. ಬಟ್ ದುಷ್ಯಂತ್ ಐ ಕುಡ್ ಸಿ ದ ಪ್ರಿಪೇರ್ಡ್ನೆಸ್. ಅಂದರೆ ಅವಕಾಶಗಳು ಸಿಗುತ್ತೆ, ಬಟ್ ಆ ಅವಕಾಶಗಳಿಗೆ ಸಿದ್ಧವಾಗಿರುವಂಥದ್ದಿದೆಯಲ್ಲ, ದ್ಯಾಟ್ ವಾಸ್ ಸೀನ್ ಇನ್ ದಟ್. ಆ್ಯಂಡ್ ದಟ್ಸ್ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್. ಅಫ್ಕೋರ್ಸ್ ಯು ಗೈಸ್ ಆರ್ ಲುಕಿಂಗ್ ಗ್ರೇಟ್ ಆ್ಯಂಡ್ ಯು ಗೈಸ್ ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ಆ್ಯಂಡ್ ವಿತ್ ಸುನಿ ಸರ್ಸ್ದು ಯುನೀಕ್ನೆಸ್ ಏನಿದೆ ಅದನ್ನು ಕರೆಕ್ಟಾಗಿ ಡಿಪಿಕ್ಟ್ ಆಗಿದೆ. ಆ್ಯಂಡ್ ಐ ಆಮ್ ಶ್ಯೂರ್ ಪೀಪಲ್ ಆರ್ ಗೋನ್ ಲೈಕ್ ಇಟ್. ವಿಶ್ ಯು ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್, ಗಾಡ್ ಬ್ಲೆಸ್, ಗಾಡ್ ಬ್ಲೆಸ್. ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಗತವೈಭವ ನೋಡ್ಕೊಂಡ್ಬಂದ್ವಿ. ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ದ ಮೇಕಿಂಗ್ ಮತ್ತು ಮ್ಯೂಸಿಕ್ ನಾನು ಈಗಲೂ ಬರಬೇಕಾದ್ರೆ ಗುಣಗ್ತಾ ಇದೆ. ನಿಜವಾಗ್ಲೂ ಹೇಳ್ತಾನೆ, ಐ ಆಮ್ ನಾಟ್ ಎಕ್ಸಾಜರೇಟಿಂಗ್ ಆನ್ ಇಟ್. ಆ್ಯಂಡ್ ದೆನ್ ಆಶಿಕಾ ಸಕ್ಕದಾಗಿ ಮಾಡಿದ್ದಾಳೆ. ಮಂಗಳಾಗಂತೂ ತುಂಬ 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 ಚೆನ್ನಾಗಿ ಮಾಡಿದ್ದಾಳೆ. ಆ್ಯಂಡ್ ದುಷ್ಯಂತ್ ಇದು ಅವ್ರ ಡೆಬ್ಯೂ ಥರನೇ ಅನಿಸ್ತಾ ಇರಲಿಲ್ಲ ನನಗೆ. ಎಸ್ಪೆಷಲಿ ದ ಲಾಂಗ್ ಹೇರ್ಗಿಂತ ಅದು ಶಾರ್ಟ್ ಹೇರ್ ವಾಟ್ ಯು ಹ್ಯಾವಿಂಗ್, ಪ್ಲೀಸ್ ಡೂ ಮೇಂಟೈನ್ ದಟ್. ಸೋ ಗುಡ್ ಆನ್ ಯು. ಸುನಿ ಸರ್ ಆ್ಯಸ್ ಯೂಶುವಲ್ ಸೂಪರಾಗೆ ಡೈರೆಕ್ಷನ್ ಮಾಡಿದ್ದಾರೆ. ಸೊ ದಯವಿಟ್ಟು ಇಂಥ ಕಾಂಟೆಂಟ್ಸ್ನ ಥಿಯೇಟ್ರಲ್ಲಿ ಹೋಗಿ ನೋಡಬೇಕು. ಒಳ್ಳೆ ಮೇಕಿಂಗ್ ಇದೆ, ಮ್ಯೂಸಿಕ್ ಇದೆ, ಒಳ್ಳೆ ಆ್ಯಕ್ಟರ್ಸ್ ಆ್ಯಕ್ಟ್ ಮಾಡಿದ್ದಾರೆ. ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಆಶಿಕಾ ಅವರ ಸಿನಿಮಾ ಫಸ್ಟ್ ಡೇ ನೋಡದೆ ಹೋದರೆ ನನಗೆ ಫುಲ್ ಫೋಮೋ ಆಗ್ತಿರುತ್ತೆ. ಆ್ಯಂಡ್ ಅದು ಗತವೈಭವ ನಾನು ಟ್ರೈಲರ್ ನೋಡಿದ್ದೀನಿ ಆ್ಯಂಡ್ ಸಾಂಗ್ ಯಾವಾಗಲೂ ಅದು ರಿಪೀಟಲ್ಲಿ ಓಡ್ತಾ ಇದೆ. ತುಂಬಾ ಆಸೆ ಪಟ್ಟು ನಾನು ಪ್ರೀಮಿಯರ್ಗೆ ಬಂದಿದ್ದು. ಆ್ಯಂಡ್ 100% ಅವ್ರು ನಮ್ಮನ್ನ ಡಿಸಪಾಯಿಂಟ್ ಮಾಡಿಲ್ಲ. ಆ್ಯಂಡ್ ಆಶಿಕಾ ಅವರು ಆಲ್ ದ 4 ಶೇಡ್ಸ್ ಅದ್ಭುತವಾಗಿ ಆ್ಯಸ್ ಆಲ್ವೇಸ್ ಶಿ ಹಸ್ ನೇಲ್ಡ್ ಇಟ್. ಸ್ಪೆಷಲಿ ನನಗೆ ಮಂಗಳಾಗಿ ತುಂಬಾ ಇಷ್ಟ ಆಗಿದೆ. ನನ್ನ ಸ್ವಲ್ಪ ಅಳಿಸೋದು ಕಷ್ಟ, ಅದರಲ್ಲೂ ಶಿ ಇಸ್ ಬೀನ್ ವೆರಿ ಸಕ್ಸಸ್ಫುಲ್. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಆ್ಯಂಡ್ ದುಷ್ಯಂತ್ ಅವರು ಅವರ ಸೀನ್ಗೂ ನಾನು ಹತ್ಬಿಟ್ಟಿದ್ದೀನಿ. ಸೊ ನೀವು ಹೊಳಿಸಿದ್ದೀರಾ. ಸೊ ವೆರಿ ಇಮೋಷ್ನಲ್. ಆ್ಯಂಡ್ ಈ ಥರ ಕಂಟೆಂಟ್ ಜನಕ್ಕೆ ರೀಚ್ ಆಗಬೇಕು. ಆ್ಯಂಡ್ ಒಂದು ವಿಜುವಲಿ ಅ ಟ್ರೀಟ್ ಅಂತ ಕೂಡ ಹೇಳ್ಬೋದು. ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಸಿಂಪಲ್ ಸುನಿ ಸರ್ಗೆ ಕುಡೋಸ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಎಲ್ಲರೂ ಹೋಗಿ ಥಿಯೇಟ್ರಲ್ಲೇ ನೋಡಿ. ಆ್ಯಂಡ್ ವೆರಿ ಪ್ರಾಮಿಸಿಂಗ್, ವೆರಿ ಪ್ರೌಡ್ ಆಫ್ ಯು. ಆ್ಯಂಡ್ ಎಲ್ಲ ಹೋಗಿ ಥಿಯೇಟ್ರಲ್ಲೇ ನೋಡಿ ಗತವೈಭವ. ಗತವೈಭವ ತುಂಬ ಅದ್ಭುತವಾದ ಮೂವಿ. ವಾಟ್ ಅ ವಂಡರ್ಫುಲ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ವಂಡರ್ಫುಲ್ ಲವ್ ಸ್ಟೋರಿ. ನಿಜವಾಗ್ಲೂ ಪ್ರೀತಿ ಮಾಡಿರೋಗೆ ಗೊತ್ತಾಗುತ್ತೆ ಪ್ರೀತಿ ಬೆಲೆ ಅನ್ನೋ ಹಾಗೆ. ಇವರಿಬ್ಬರು ಎಕ್ಸ್ಪ್ರೆಷನ್ಸ್, ಹೀರೋ ಹೀರೋಯಿನ್ ಎಕ್ಸ್ಪ್ರೆಷನ್ಸ್ ಎಷ್ಟು ಮುದ್ದಾಗಿದೆ ಅಂತಂದರೆ ಜೀವಿಸ್ತೀವಿ ನಾವು ಕೂಡ. ಅವ್ರ ಎಮೋಷನ್ಸ್ನ ನೋಡ್ತಾ ಇದ್ದಾರೆ, ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಒಂದೇ ಸಿನಿಮಾದಲ್ಲಿ 4 ಕಥೆಗಳನ್ನ ತೋರಿಸಿದ್ದಾರೆ. ಆ್ಯಂಡ್ 4 ಪಾತ್ರಗಳು ತುಂಬ ಡಿಫ್ರೆಂಟ್ ಶೇಡ್ಸ್ ಇದೆ. ಇಬ್ಬರು ಕೂಡ ಅಷ್ಟೇ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಡೈರೆಕ್ಟರ್ ಕೂಡ 4 ಪಾತ್ರಗಳನ್ನ ಎಷ್ಟು ವಿಭಿನ್ನವಾಗಿ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂತಂದರೆ ಡೆಫಿನೆಟ್ಲಿ ಈ ಸಿನಿಮಾನ ನೀವು ಹೋಗಿ ನೋಡಲೇಬೇಕು. ಆ್ಯಂಡ್ ದುಷ್ಯಂತ್, ಐ ಮಸ್ಟ್ ಸೇ ಯು ಆರ್ ಅ ವರ್ಸಟೈಲ್ ಆ್ಯಕ್ಟರ್. ಬಿಕಾಸ್ ಫಸ್ಟ್ ಸಿನಿಮಾ ಅಂತ ಅನಿಸೋದೇ ಇಲ್ಲ, ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೀನ್ ಟು ಸೀನ್. ಆ್ಯಂಡ್ ಆಶಿಕಾ ಅಫ್ಕೋರ್ಸ್ ಶಿ ಇಸ್ ದ ಬ್ಯೂಟಿ ಆಫ್ ದ ಸಿನಿಮಾ. ಅಷ್ಟು ಮುದ್ದಾಗಿ ಕಾಣಿಸ್ತಾರೆ. ಎಲ್ಲ ಸಿನಿಮಾದಲ್ಲೂ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ, ಹಾಗೆ ಈ ಸಿನಿಮಾದಲ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಆ್ಯಂಡ್ ನನಗೆ ಈ ಸಿನಿಮಾದಲ್ಲಿ ಒಂದು ಪರ್ಸ್ನಲ್ ಫೇವ್ರೆಟ್ ಸಾಂಗು ವರ್ಣಮಾಲ. ದಟ್ ಬಿ ಜಿ ಎಮ್ ಅದ್ಭುತವಾಗಿದೆ. ಒಂದೊಂದು ಸೀನಲ್ಲೂ ಆ ಬಿ ಜಿ ಎಮ್ ಬರ್ತಾ ಇದ್ದರೆ ಎಲ್ಲೋ ಬೇರೆ ಲೋಕಕ್ಕೆ ಹೋದಂಗೆ ಆಗುತ್ತೆ. ಒಟ್ಟಾರೆ ಗತವೈಭವ ತುಂಬ ವೈಭವವಾಗಿ ಮೂಡಿ ಬಂದಿದೆ. ನಮ್ಮ ತುಮಕೂರು ಹುಡುಗ, ತುಮಕೂರು ಹುಡುಗಿ, ಹಾಗೆ ನಾನು ತುಮಕೂರು ಹುಡುಗ. ಒಳ್ಳೆಯದಾಗಲಿ ಸಿನಿಮಾಗೆ. ಆ್ಯಂಡ್ ನೀವು ಮಸ್ಟ್ ಈ ಸಿನಿಮಾನ ನೋಡಲೇಬೇಕು ನಿಮ್ಮ ನಿಯರೆಸ್ಟ್ ಥಿಯೇಟರ್ಸ್ಗಳಲ್ಲಿ. ಸಿನಿಮಾ ರಿಲೀಸ್ ಆಗಿದೆ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಡೆಫಿನೆಟ್ಲಿ ಹೋಗಿ ನೋಡಿ, ತುಂಬ ಖುಷಿ ಪಡ್ತೀರಾ. ಯಾಕೆಂದರೆ ಇದು ಯೂತ್ಸಿಂದ ಫ್ಯಾಮಿಲಿವರೆಗೂ ನೋಡುವಂಥ ಸಿನಿಮಾ ಇದಾಗಿದೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಆಲ್ ಸುನಿ ಸರ್ ಓಕೆ 2012ನೇ ಇಸ್ವಿಯಿಂದ ನನಗೆ ಸುನಿ ಸರ್ ವೆರಿ ವೆರಿ ಕ್ಲೋಸ್ ಆ್ಯಕ್ಚುಲಿ ಹೇಳ್ಬೋದು. ಸಿಂಪಲಾಗಿ ಒಂದು ಲವ್ ಸ್ಟೋರಿಯಿಂದ ಇವತ್ತು ಆಲ್ಮೋಸ್ಟ್ 13 ವರ್ಷ ಅಂತ ತೊಗೊಂಡ್ರು ಕೂಡ ಸುನಿ ಸರ್ ಫಿಲಮ್ ಅಂತಂದರೆ ಫಸ್ಟ್ ಡೇ ಫಸ್ಟ್ ಶೋ ನಾವು ಪ್ರೀಮಿಯರ್ ಅಂದರೆ ಫಸ್ಟ್ ಡೇ ಫಸ್ಟ್ ಶೋ ಟಿಕೆಟ್ ತೊಗೊಳ್ಳಲ್ಲ ನಾವು. ಆ್ಯಕ್ಚುಲಿ ಎಲ್ಲ ಸಿನಿಮಾನೂ ನೋಡಿ ಒಂಥರ ಕಲಿಯೋಕ್ಕೊಂದಿರುತ್ತೆ, ನಗಕ್ಕಿರುತ್ತೆ, ಅಳಕ್ಕಿರುತ್ತೆ. ಆಲ್ ದಿ ಎಮೋಷನ್ಸ್ ಪ್ಯಾಕೇಜಾಗಿ ಕೊಡೋಂಥದ್ದೇ ಸುನಿ ಸರ್. ವಿತ್ ಗತವೈಭವ ಏನು ಹೇಳ್ಬೋದು ಅಂತಂದರೆ ಫಸ್ಟ್ ಹಾಫಲ್ಲಿ ಒಂದು ವರ್ಲ್ಡನ್ನು ಬಿಲ್ಡ್ ಮಾಡಿದ್ರೆ ಸೆಕೆಂಡ್ ಹಾಫಲ್ಲಿ ನಿಜವಾಗ್ಲೂ ತುಂಬ ಎಮೋಷ್ನಲ್ ಅದೇ ಫಾರ್ ಲಾಡ್ ಆಫ್ ಥಿಂಗ್ಸ್. ಐ ಥಿಂಕ್ ಇಟ್ಸ್ ಅ ಫಸ್ಟ್ ಫಿಲಮ್. ಆ್ಯಂಡ್ ಇವರಂತೂ ದೇವತೆನೇ. ಅದು ಲಿಟ್ರಲಿ ಲೈಕ್ ಗಾಡೆಸ್ ಥರ ಅನ್ನಿಸ್ತಾ ಇತ್ತು ನನಗೆ. ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ಲು ವಾಟ್ ಶಿ ಪೋರ್ಟ್ರೇಸ್ ಹರ್ ಸೆಲ್ಫ್ನೋ, ಒಂದು ದೇವತೆ ಆಗಿರ್ಬೋದು, ಒಂದು ಈ ಕಡೆ ಒಂದು ಸಿಂಪಲ್ ಗರ್ಲ್ ನೆಕ್ಸ್ಟ್ ಡೋರಲ್ಲಿ ಎಲ್ಲನೂ ಹಾಗೆ ಅಚ್ಚುಕಟ್ಟಾಗಿ ಮಾಡಿದ್ರು ಸುನಿ ಸರ್. ದಿಸ್ ಈಸ್ ಒನ್ ಆಫ್ ಯುವರ್ ಬೆಸ್ಟ್ ಕ್ರಾಫ್ಟ್ಸ್ ಐ ಕ್ಯಾನ್ ಸೇ. ಆ್ಯಂಡ್ ಖಂಡಿತವಾಗ್ಲೂ ಸಿನಿಮಾ ಚಿತ್ರಮಂದಿರದಲ್ಲೇ ಬಂದು ನೋಡಬೇಕು ಅಂತಲೇ ಕೇಳ್ಕೊತೀನಿ. ಕಂಗ್ರ್ಯಾಚುಲೇಷನ್ಸ್. ಒಂದು
ಒಂದು ಒಳ್ಳೆ ಸಕ್ಸಸ್ ಪಾರ್ಟಿ ಅತಿ ಶೀಘ್ರದಲ್ಲೇ ಆಗಲಿ ಅಂತ ನನಗೆ ವಿಶ್ವಾಸಿಸುತ್ತೆ. ಐ ಥಿಂಕ್ ಗತವೈಭವ ಶುರುವಾಗಿದ್ದು ಪ್ರೀ ಪ್ರೊಡಕ್ಷನ್ ಸ್ಟೇಜ್ನಲ್ಲಿ ನಾವೆಲ್ಲ ಮೀಟ್ ಆಗಿದ್ದು ಸುನೀಲ್ ಮತ್ತು ದುಷ್ಯಂತ್ ಎಲ್ಲನೂ ಶಿಪ್ದು VFX ಹೇಗೆ ಮಾಡೋದು ಅಂತೆಲ್ಲನೂ ದೇ ಹ್ಯಾಡ್ ಲೈಕ್ ಸಮ್ ಬಿಗ್ ಪ್ಲ್ಯಾನ್ಸ್. ಆವಾಗಲೇ ನನಗೆ ಅನ್ನಿಸ್ತು ಇದು ಹೇಗೆ ಬರುತ್ತೆ ಸ್ಕ್ರೀನ್ ಮೇಲೆ ಕಾದು ನೋಡಬೇಕು ಅಂತ. ಆ್ಯಂಡ್ ಟುಡೇ ವಾಸ್ ದ್ಯಾಟ್ ಡೇ. ಐ ರಿಯಲಿ ಆಬ್ಸಲ್ಯೂಟ್ಲಿ ಲವ್ಡ್ ಇಟ್. ಐ ಥಿಂಕ್ ವಿಷುವಲ್ಸ್ ಅಂತೂ ವಿಲಿಯಂ ಡೇವಿಡ್ ಅವರು ಮತ್ತು ಅದ್ರ ಹಿಂದೆ VFXು, ನಿಮ್ಮ ಕೈವಾಡ, ನಿಮ್ಮ ವಿಷನ್ನು ಎಲ್ಲನೂ ಆ ಸಿನಿಮಾದ ತೆರೆ ಮೇಲೆ ತುಂಬ ಅದ್ಭುತವಾಗಿ ಕಾಣುತ್ತೆ. ಆ್ಯಂಡ್ ದುಷ್ಯಂತ್, ಐ ಮೀನ್ ವಾವ್, ಅದು ನಿಮ್ಮ ಡೆಬ್ಯೂ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ. ಯು ಡನ್ ಎ ಕ್ರೇಜಿ ಜಾಬ್. ಆ್ಯಂಡ್ ಅದ್ರ ಹಿಂದೆ ನಿರ್ದೇಶಕರ ಕೈವಾಡ ಕೂಡ ಕಾಣಿಸುತ್ತೆ. ನಿಮ್ಮಿಂದ ಆ್ಯಕ್ಟಿಂಗನ್ನು ತೆಗೆದಿದ್ದಾರೆ. ಆಶಿಕ್ ಅವ್ರು ತುಂಬ ಮುದ್ದಾಗಿ ಕಾಣಿಸ್ತೀರಾ ಇನ್ ದ ಎಂಟೈರ್ ಮೂವಿ. ಆ್ಯಂಡ್ ಐ ಥಿಂಕ್ ಎಲ್ಲರೂ ಜುಡಾ ಸ್ಯಾಂಡಿ ಅವ್ರ BGM ಇರ್ಬೋದು, ಎವ್ರಿವನ್ಸ್ ಡನ್ ಎ ಫ್ಯಾಬ್ಯುಲಸ್ ಜಾಬ್. ಈ ಕತೆ ಹಲವಾರು ಬೇರೆ ಬೇರೆ ಕಾಲಘಟ್ಟದಲ್ಲಿ ನಡೆಯುತ್ತೆ. ಆ್ಯಂಡ್ ಎಲ್ಲನೂ ಇವರಿಬ್ಬರು ಒಂದು ಕಥೆಯಾಗಿ ಹೇಳ್ತಾರೆ. ಸೊ ಇಟ್ಸ್ ಬ್ಯೂಟಿಫುಲ್ ಆ್ಯಂಡ್ ತುಂಬ ಮುದ್ದಾಗಿದೆ. ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಸಾಕಷ್ಟು ಸರಿ ಇಲ್ಲೇ ದಾಟಿದ್ದೀನಿ. ಮೊದಲನೇ ಸರಿ ನಾನು ನಿಮ್ಮ ಮುಂದೆ ಇಂಟರ್ವ್ಯೂ ಕೊಡ್ತಿರೋದು. ದುಷ್ಯಂತ್ ಅವ್ರು ಇಲ್ಲೇ ಇದ್ದಾರೆ. ಇವ್ರು ನನ್ನ ದುಶ್ಮನ್ ಮೂವಿಲಿ, ಬಿಕಾಸ್ ಇವ್ರ ಜೊತೆ ರೊಮ್ಯಾನ್ಸ್ ಮಾಡೋಕ್ಕೆ ಸಿಕ್ಕಲಿಲ್ಲ. ಬಟ್ ಹೋಪ್ಫುಲಿ ನೆಕ್ಸ್ಟ್ ಮೂವಿಲಿ ಅವಕಾಶ ಸಿಗುತ್ತೆ. ಬಟ್ ಆಲ್ ಜೋಕ್ಸ್ ಅಪಾರ್ಟ್, ಬಡ್ಡಿಂಗ್ ಆರ್ಟಿಸ್ಟ್ ಅವಕಾಶಗಳು ಕಮ್ಮಿ ಸಿಗುತ್ತೆ. ಅಂಥ ಟೈಮಲ್ಲಿ ಸಿಂಪಲ್ ಸುನಿ ಸರ್ ಫೋನ್ ಮಾಡಿ ಈ ಮೂವಿ ಕರೀತಾರೆ. ಆ್ಯಂಡ್ ಇಟ್ ರಿಯಲಿ ಮೀನ್ಸ್ ಅ ಲಾಟ್ ಟು ಮೀ. ಬಿಕಾಸ್ ಒಂದು ಟ್ಯಾಲೆಂಟ್, ನೀವು ಯಾವಾಗಲೂ ನನ್ನ ಡ್ಯಾನ್ಸ್ ರೀಲ್ಸಲ್ಲಿ ನೋಡಿರ್ತೀರಾ ಅಥವಾ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಾ. ಆ ಹುಡುಗಿ ಆ ಕಲೆನ ಪಕ್ಕಕ್ಕಿಟ್ಟು ಈ ಪಾತ್ರನ ನಾನು ಮಾಡ್ಬೋದು ಅಂತ ಬಿಲೀವ್ ಮಾಡಿದಂಥ ವ್ಯಕ್ತಿ ಸಿಂಪಲ್ ಸುನಿ ಸರ್. ಸೊ ಈಸ್ ಲೈಕ್ ಅ ಗಾಡ್ ಫಾದರ್ ಟು ಮೀ. ಬಿಕಾಸ್ ಇಲ್ಲಿಂದ ನಂಗೆ ಯಾವುದೇ ಅವಕಾಶಗಳು ಬಂದರೂ ಐ ಥಿಂಕ್ ಗಿಡ ನೆಟ್ಟಿರೋದು ಅವರೇ. ಸೊ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಫೀಲ್ ಸೋ ಸ್ಪೆಷಲ್. ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಇವರಿಬ್ಬರು ಕೂಡ ಸಕ್ಕದಾಗಿ ಕಾಣಿಸ್ತಾರೆ. ಆ್ಯಂಡ್ ಐ ಥಿಂಕ್ ವಿ ಮೇಕ್ ಅ ಗ್ರೇಟ್ ಟೀಮ್ಸ್. ಐ ಥಿಂಕ್ ವಿ ಶುಡ್ ಜಸ್ಟ್ ಪೋಸ್ಟ್ ಟುಗೆದರ್ ಫಾರ್ ಅ ಪಿಕ್ಚರ್. ಓಕೆ, ಥ್ಯಾಂಕ್ ಯು ಸಿಂಪಲ್ ಸುನಿ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಆಶಿಕಾ. ಥ್ಯಾಂಕ್ ಯು ಸೋ ಮಚ್. ಈಗ ತಾನೇ ಗತವೈಭವ ಚಿತ್ರ ನೋಡ್ಕೊಂಡು ಆಚೆ ಬರ್ತಾ ಇದ್ದೀನಿ. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ. ಇದು ನನ್ನ 2ನೇ ಸರ್ತಿ ಸಿನಿಮಾ ನೋಡ್ತಿರೋದು. ಸಿಂಪಲ್ ಸರ್ ಫ್ಯಾನ್ ನಾನು. ಅವರ ಸ್ಟೋರಿ, ಅವ್ರ ಡೈಲಾಗ್ಸಿಗೆ ಫ್ಯಾನ್ ನಾನು. ಈ ಚಿತ್ರದಲ್ಲಿ ಒಂದು ಲವ್ ಸ್ಟೋರಿ ಜೊತೆ ಅವರ ಒಂದು ಎಸೆನ್ಸ್ ಏನು ಇದೆ ಚಿತ್ರದಲ್ಲಿ, ಅದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು ಚಿತ್ರ. ದುಷ್ಯಂತ್ ಒಂದು ಕನ್ನಡ ಇಂಡಸ್ಟ್ರಿಗೆ ನಾನು ಯಾವಾಗಲೂ ಅನ್ಕೋತಿದ್ದೆ, ಯಾವಾಗ ಒಂದು ಯಂಗ್ ಹೀರೋ ಬರ್ತಾರೆ. ಆ್ಯಂಡ್ ಯಾವಾಗ ನೋಡಿದಾಗ ಅನ್ಕೋತಿದ್ದೆ ಓಕೆ 1, 2, 3 ಅಷ್ಟೇ ಇದ್ದಾರಲ್ಲ. ಬಟ್ ದುಷ್ಯಂತ್ ನೋಡಿದಾಗ ನಾಟ್ ಓನ್ಲಿ ಹಿ ಈಸ್ ಗುಡ್ ಲುಕಿಂಗ್, ಹಿ ಹ್ಯಾಸ್ ಪರ್ಫಾರ್ಮ್ಡ್, ಹಿ ಹ್ಯಾಸ್ ಎಲ್ಲರೂ ತಿಂದು ಹಾಕ್ಬಿಟ್ಟಿದ್ದಾರೆ ಪರ್ಫಾರ್ಮೆನ್ಸಲ್ಲಿ. ಎಷ್ಟು ಟೆಕ್ನಿಕಲಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಇಟ್ ಶೋಸ್ ಇಸ್ ಡೆಡಿಕೇಶನ್. ಆಮೇಲೆ ಪ್ರತಿಯೊಂದು ಫೇಸಲ್ಲೂ ಅವ್ರ ಹೇರ್ ಸ್ಟೈಲ್, ಲುಕ್ ಎಲ್ಲ ಚೇಂಜ್ ಆಗಿ ಆ್ಯಸ್ ಒಂದು ಆರ್ಟಿಸ್ಟ್ನ ಅಷ್ಟು ಡೆಡಿಕೇಟೆಡಾಗಿ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಅವ್ರಿಗೆ ತುಂಬ ಬ್ರೈಟ್ ಫ್ಯೂಚರ್ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ. ಆ್ಯಂಡ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಬೆಳೀಲಿ ಅಂತ ಕೇಳ್ಕೊತೀನಿ. ಆಶಿಕಾ ಲುಕ್ಸ್ ಬ್ಯೂಟಿಫುಲ್. ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತು ನಮ್ಗೆ ಆಲ್ರೆಡಿ. ಪ್ರತಿಯೊಂದು ಚಾಪ್ಟರಲ್ಲೂ ಅಷ್ಟೇ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ದಾರೆ. ಅಷ್ಟು ನೀಟಾಗಿ ಆ ಪಾತ್ರನ ಅರ್ಥ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡಿರೋ ಥರ ಕಾಣಿಸುತ್ತೆ ಚಿತ್ರದಲ್ಲಿ. ಆ್ಯಂಡ್ ಬೇರೆ ಪಾತ್ರಗಳು ಅಷ್ಟೇ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಿಶನ್ ಹ್ಯಾಸ್ ಆ್ಯಕ್ಚುಲಿ ಔಟ್ಗ್ರೋನ್ ಮೈ ಥಿಂಕಿಂಗ್. ನಾನು ಆ್ಯಕ್ಚುಲಿ ಅವ್ನು ಅಷ್ಟು ಸೀರಿಯಸ್ಸಾಗಿ ಅಂದ್ಕೊಳ್ಳೋದೇ ಇಲ್ಲ. ಬಟ್ ಅಷ್ಟು ಸೀರಿಯಸ್ ಪಾತ್ರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇನ್ ಕ್ಲೈಮ್ಯಾಕ್ಸ್ ಹಿ ಸ್ಕಿಲ್ಡ್ ಇಟ್, ಹಿ ಲುಕ್ಸ್ ಡ್ಯಾಮ್ ಗುಡ್. ಆ್ಯಂಡ್ ಸಿನಿಮಾ ಪ್ರೊಡ್ಯೂಸರ್ಸ್ಗೆ ತುಂಬ ಒಳ್ಳೇದಾಗಲಿ. ಎಲ್ಲರೂ ಬಂದು ಚಿತ್ರಮಂದಿರಗಳಲ್ಲಿ ಚಿತ್ರ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಈಗ ಒಬ್ಬೊಬ್ಬರಾಗಿ ಮಾತಾಡೋಣ. ಎಲ್ಲರಿಗೂ ನಮಸ್ಕಾರ, ಕೇಳಿಸ್ತಾ ಇದೆ ಅನ್ಕೋತೀನಿ. ಗತವೈಭವ ಅಂತ ಮೊದಲನೇ ಸಿನಿಮಾ ಮಾಡೋ ಹೀರೋಗೆ ಟೈಟ್ಲ್ ಇಡಬೇಕಾದ್ರೆ ಇಲ್ಲ ಡೈರೆಕ್ಟ್ರಿಗೆ ಹುಚ್ಚಿರಬೇಕು, ಇಲ್ಲ ಹೀರೋಗೆ ಧೈರ್ಯ ಇರಬೇಕು. ಗತವೈಭವ ಅನ್ನೋದು ಒಂದಷ್ಟು ಸಿನಿಮಾ, ಒಂದಷ್ಟು ಕೆಲಸ, ಒಂದಷ್ಟು ಸಾಧನೆ ಮಾಡಿದವ್ರು ಇಡೋದು. ಮೊದಲನೇ ಸಿನಿಮಾಗೆ ಆ ಟೈಟ್ ಇಟ್ಕೊಂಡಿದ್ದಾರೆ ಅಂದರೆ ನನಗೆ ಇವರು ಸುಮಾರು ವರ್ಷಗಳಿಂದ ಇವ್ರ ತಂದೆ ಕಾಲದಿಂದನೂ ಪರಿಚಯ, ಪುರಾತನ ಬಳವಳಿಕೆ. ಒಂದು 25 ಸಿನಿಮಾ ಮಾಡಿರೋ ಹೀರೋ ಏನೆಲ್ಲ ಮಾಡಬಲ್ಲರು ತೆರೆ ಮೇಲೆ, ಒಬ್ಬ ಇನ್ನಿಬ್ಬರು ನಿಂತಿದ್ದಾರೆ ಈ ಕಡೆ ಹೀರೋಗಳು. ಅಷ್ಟು ಕಾನ್ಫಿಡೆಂಟಾಗಿ ಈ ಸಿನಿಮಾ ಕೆಲಸ ಮಾಡಿದ್ದಾರೆ. 3 ಕಾರಣಗಳಿಗೆ ಈ ಸಿನಿಮಾ ನೋಡಬೇಕು. ಕನ್ನಡ ಚಿತ್ರರಂಗದಲ್ಲಿ ಜಾಣರಿದಾರೋ ಇಲ್ವೋ ಗೊತ್ತಿಲ್ಲ, ಕೋಣೆಗಳಿದ್ರಂತೂ ಸಿನಿಮಾಗಳು ಗೆಲ್ತವೆ. ಈ ಸಿನಿಮಾದಲ್ಲೂ ಕೋಣ ಇದೆ, ಈ ಸಿನಿಮಾ ಗೆಲ್ಲುತ್ತೆ. ಒಂದನೇದು ಕಂಬಳ ಇದೆ.
ಎರಡನೇದು ಸಿನಿಮಾ ತುಂಬ ಚೆನ್ನಾಗಿದೆ. ಜೋಗಿ ಅವರು ಪುಸ್ತಕ ಬರೆಯೋದು ನಿಲ್ಲಿಸಲ್ಲ, ಈ ಸಿಂಪಲ್ ಸುನಿ ಸಿನಿಮಾ ಮಾಡೋದು ನಿಲ್ಲಿಸಲ್ಲ. ಅಷ್ಟು ಬೇಗ ಹೆರ್ತಾ ಇರ್ತಾರೆ ಇವರು, ಸಿನಿಮಾ ಮಾಡ್ತಾ ಇರ್ತಾರೆ. ಅದರಲ್ಲೂ ಒಂದು ಗತವೈಭವ ಬಂದಿದೆ. ನಿಜಕ್ಕೂ ನನಗೆ ಆಶ್ಚರ್ಯ ಆಗಿತ್ತು. ಏನು ಆಶ್ಚರ್ಯ ಅಂದರೆ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾರಲ್ಲ ಇವರು. ಆಶಿಕಾ ರಂಗನಾಥ್ ಇರ್ಬೋದು, ದುಷಿ ಇರ್ಬೋದು, ನಮ್ಮ ಕಣ್ಮುಂದಿನ ಹುಡುಗರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ಅಂತೂ ತುಂಬ ಕಿಕ್ಕಾಸ್ ಮಜಾ ಕೊಡುತ್ತೆ ನಿಮಗೆ. ತುಂಬ ಒಳ್ಳೆಯ ಸಿನಿಮಾ. ಕನ್ನಡ ಚಿತ್ರರಂಗಕ್ಕೆ ಪ್ರೇಕ್ಷಕರು ಬರ್ತಾ ಇಲ್ಲ ಅಂತ ಯಾರೋ ಅಳ್ತಿರೋದನ್ನು ನೋಡಿದೆ. ನಗ್ನಗ್ತಾ ಕರೀರಿ, ಖಂಡಿತವಾಗ್ಲೂ ಬರ್ತಾರೆ. ಈ ಥರ ಸಿನಿಮಾ ಮಾಡಿ ಕರೀರಿ, ಬರ್ತಾರೆ ಅಂತ ಹೇಳ್ತೀನಿ. ಓವರ್ ಟು ಅವರ್ ಹೀರೋಸ್. ಮೊದಲನೇದಾಗಿ ಸಿನಿಮಾ ಮಾಡೋ ಉದ್ದೇಶ ಬಂದು ದುಷ್ಯಂತ್ ಲಾಂಚ್ ಮಾಡೋದಕ್ಕೆ. ಸೊ ಪೊಲಿಟಿಷಿಯನ್ ಬಗ್ಗೆ ಹೇಗೆ ಆ್ಯಕ್ಟ್ ಮಾಡ್ತಾರೆ, ಇಲ್ಲ ಸುಮ್ಮನೆ ಕಾಸು ಇದಕ್ಕೋಸ್ಕರ ಬರ್ತಾರೆ ಅಂತ ಹಲವಾರು ಜನ ಒಪಿನಿಯನ್ಸ್ ಇರುತ್ತೆ. ನನಗೆ ತುಂಬ ಖುಷಿಯಾಗಿದೆ ಅಂದರೆ ಒಂದು 30 minutes ಆಫ್ ದ ಸಿನಿಮಾ ಒಂದು ಬೇರೆ ಕ್ಯಾರೆಕ್ಟರ್ 2 ಕ್ಯಾರೆಕ್ಟರ್ ಹಾಕೊಂಡಾಗ ತುಂಬ ಈಸಿಯಾಗಿ ಆ್ಯಕ್ಟ್ ಮಾಡ್ತಾರಲ್ಲ ಇವರು ಅಂತ ಅನಿಸ್ತು. ಆ್ಯಂಡ್ ಖುಷಿ ಆಯಿತು. ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಒಳ್ಳೆಯದಾಗಲಿ. ವಿಶೇಷ ಆಶಿಕಾ ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸುನೀರ್ ಬಗ್ಗೆ ಒಂದು ಹೇಳಬೇಕಂತಂದರೆ ರೆಗ್ಯುಲರ್ ಕಮರ್ಷಿಯಲ್ ಮಾಡಿ ಒಂದು ನಾರ್ಮಲ್ ಸಿನಿಮಾ ಮಾಡೋದು ಈಸಿ, ಬಟ್ ಅದು ಬಿಟ್ಟು ಒಂದು ಹೊಸ ಪ್ರಯತ್ನ ಮಾಡಿರಲ್ಲ. ಸೊ ಐ ಥಿಂಕ್ ಅದಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಒಂದು ಸಪೋರ್ಟ್ ಸಿಗಬೇಕು ನಾನು ನಂಬ್ತೀನಿ. ಸೊ ಬೆಸ್ಟ್ ವಿಶಸ್ ಹೋಲ್ ಟೀಮ್ ಒಳ್ಳೆಯದಾಗಲಿ. ಕಂಗ್ರ್ಯಾಚುಲೇಷನ್ಸ್. ಇಲ್ಲ, ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಕನ್ನಡಕ್ಕೆ ಮತ್ತೊಬ್ಬ ಸ್ಟಾರ್ ಈಗ ಬಂದಿದ್ದಾರೆ. ನನಗೆ ಇನ್ಫ್ಯಾಕ್ಟ್ ಸಿನಿಮಾ ಮಧ್ಯದಲ್ಲಿ ನಾನೇ ನೆನಪಿಸ್ಕೊಳ್ಬೇಕಾಯ್ತು, ಇವ್ರ ಮೊದಲನೇ ಸಿನಿಮಾ ಅಲ್ವಾ ಇದು ಅಂತ. ಆ್ಯಂಡ್ ಐ ಥಿಂಕ್ ಸ್ಕ್ರೀನ್ ಪ್ರೆಸೆನ್ಸ್ ಇಸ್ ಔಟ್ಸ್ಟ್ಯಾಂಡಿಂಗ್. ಆ್ಯಂಡ್ ಅವ್ರ ಧ್ವನಿಗೆ ಭಾಳ ಜನ ಫ್ಯಾನ್ಸ್ಗಳಾಗ್ತಾರೆ. ಮುಖ್ಯವಾಗಿ ಐ ಥಿಂಕ್ ಅವ್ರಿಗಿರುವಂಥ ಕಾನ್ಫಿಡೆನ್ಸ್, ಎಸ್ಪೆಷಲಿ ದುಷ್ಯಂತ್ ಅವ್ರನ್ನ ನೀವು ಸ್ಕ್ರೀನ್ ಮೇಲೆ ನೋಡಿದಾಗ ಖಂಡಿತವಾಗ್ಲೂ ಇದು ನಾನೊಬ್ಬ ನಟನಾಗೇ ಹೇಳ್ತೀನಿ, ಮೊದಲನೇ ಸಿನಿಮಾ ಅಂತ ಖಂಡಿತವಾಗ್ಲೂ ಅನಿಸೋದಿಲ್ಲ. ಅಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ. ಆ್ಯಂಡ್ ಐ ಥಿಂಕ್ ಗ್ರೇಟ್ ಸ್ಕ್ರೀನ್ ಪ್ರೆಸೆನ್ಸ್. ಈ ಥರದ ಸಿನಿಮಾ ಕ್ಯಾರಿ ಮಾಡೋದು ಕಷ್ಟದ ಕೆಲಸ. 4 ಶೇಡ್ ಬರೋದು ಡೆಫಿನೆಟ್ಲಿ ನಾಟ್ ಎನ್ ಈಸಿ ಟಾಸ್ಕ್. ಆ್ಯಂಡ್ ಪ್ರತಿಯೊಂದು ಶೇಡಲ್ಲೂ ಕೂಡ ಆ ಒಂದು ಡೆಡಿಕೇಶನ್, ಆ ಒಂದು ಆನೆಸ್ಟಿ ಇಸ್ ಸಮಥಿಂಗ್ ದಟ್ ನನಗೆ ತುಂಬಾ ಅಪ್ರಿಷಿಯೇಟ್ ಮಾಡಬೇಕು ಅಂತ ಅನ್ನಿಸ್ತು. ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಅವರು ಸಿನಿಮಾ ಮುಖ್ಯವಾಗಿ ನನಗೆ ತುಂಬ ಇಂಪ್ರೆಸ್ ಆಗಿದ್ದ ವಿಷಯ, ಯಾವುದಾದ್ರು ಒಂದು ಸಿನಿಮಾ ಶುರುವಾದಾಗ ಒಂದು ಕಥೆಯಲ್ಲಿ ಒಂದು ಜಗತ್ತನ್ನು ಕಟ್ಟೋದೇ ಬಹಳ ಕಷ್ಟವಾದಂಥ ಕೆಲಸ. ಅದರಲ್ಲಿ ಇಲ್ಲಿ 4 ಜಗತ್ತುಗಳಿದ್ದಾವೆ. ನಾವು ಆ್ಯಕ್ಚುಲಿ ಮೈಥಲಾಜಿಕಲ್ ಎಪಿಸೋಡ್ ಒಂದು ಬರುತ್ತೆ, ನಂತರ ಕಂಟೆಂಪ್ರರಿ ರಿಯಲಿಸ್ಟಿಕ್ ಎಪಿಸೋಡ್ ಒಂದು ಬರುತ್ತೆ, ಮಧ್ಯದಲ್ಲಿ ಕಂಬಳದ ಎಪಿಸೋಡ್ ಒಂದು ಬರುತ್ತೆ. ಸೊ ಆ್ಯಂಡ್ ಕಡೆಗೆ ಟಿಪಿಕಲ್ ಸಿಂಪಲ್ ಸುನಿ ಅವರ ಒಂದು ಟಚ್, ಅಂದರೆ ಮುಂದೇನಾಗುತ್ತೆ ಅನ್ನೋ ಕುತೂಹಲನ ಹುಚ್ಚೋ ಅನ್ನೋ ಒಂದು ಟ್ಯಾಲೆಂಟ್ ಇದೆಯಲ್ಲ, ಅದು ಬಹುಶಃ ಅವರೊಬ್ಬರಿಗೆ ಇರೋವಂಥದ್ದು. ಸುನಿ ಸರ್ಗೆ ಆ್ಯಕ್ಚುಲಿ ಯಾವಾಗಲೂ ಒಂದು ಸಿಂಪಲ್ ಲವ್ ಸ್ಟೋರಿ ಅವರ ಒಂದು ಫೇವ್ರೆಟ್ ಜಾನ್ರ, ಆಮೇಲೆ ತುಂಬ ಗಟ್ಟಿಯಾಗಿ ಅವ್ರಿಗೆ ಹಿಡ್ತಾ ಇರೋವಂಥ ಒಂದು ಜಾನ್ರ. ಅದನ್ನು ಅಚ್ಚುಕಟ್ಟಾಗಿ ನಮ್ಮನ್ನೆಲ್ರಿಗೂ ಕನ್ವಿನ್ಸ್ ಮಾಡ್ತಾರೆ. ಆ್ಯಂಡ್ ವಿ ಕೀಪ್ ಲುಕಿಂಗ್ ಫಾರ್ ಇಟ್. ಓಕೆ, ಏನೋ ಇವ್ರ ಕ್ಯಾರೆಕ್ಟರ್ಗೆ ಮುಂದೆ ಏನಾಗುತ್ತೆ ಅಥವಾ ಅವ್ರ ತಲೆಯಲ್ಲಿರುವಂಥ ಗೊಂದಲಗಳು ಹೇಗೆ ಬಗೆಹರಿಯುತ್ತೆ ಅನ್ನೋ ಆ ಒಂದು ಗೊಂದಲ ಪ್ರೇಕ್ಷಕನ ಮನಸ್ಸಲ್ಲೂ ಕೂಡ ಹುಟ್ಕೊಳುತ್ತೆ. ಆ್ಯಂಡ್ ಅದು ನಿರ್ದೇಶಕರಿಗೆ ಇರುವಂಥ ಒಂದು ಕಲೆ, ಅವ್ರಿಗಿರುವಂಥ ಒಂದು ಟ್ಯಾಲೆಂಟ್, ಒಂದು ಸ್ಕಿಲ್. ಅದಕ್ಕೆ ಬಹಳ ಅದ್ಭುತವಾಗಿ ಪರ್ಫಾರ್ಮೆನ್ಸಸ್ ನೀಡಿರೋದು ಸಿನಿಮಾಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್. ಆ್ಯಂಡ್ ಐ ಥಿಂಕ್ ಮೇನ್ಲಿ ಟೆಕ್ನಿಕಲ್ ಟೀಮ್ ಸಿನಿಮಾಗೆ ಇರುವಂಥ ಒಂದು ದೊಡ್ಡ ಶಕ್ತಿ. ವಿಲಿಯಂ ಡೇವಿಡ್ ಅವರು, ಜೂಡಾ ಸ್ಯಾಂಡಿ ಅವರು, ಆ್ಯಂಡ್ ದಿ ಎಂಟೈರ್ VFX ಟೀಮ್ ಸಕ್ಕತ್ತಾಗಿ ಕೆಲಸ ಮಾಡಿದ್ದಾರೆ. ಇಟ್ಸ್ ಅ ಪ್ರಾಪರ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಾನು ಹೇಳಿದಾಗೆ ಸುನಿ ಸರ್ ಆಲ್ರೆಡಿ ಒಬ್ಬರು ಸ್ಟಾರ್ ಡೈರೆಕ್ಟರ್, ಕನ್ನಡಕ್ಕೆ ಮತ್ತೊಬ್ಬರು ಸ್ಟಾರ್ ದುಷ್ಯಂತ್ ಅವರು. ಆ್ಯಂಡ್ ಇದನ್ನು ನಾನು ಎಕ್ಸಾಜರೇಟ್ ಮಾಡೋದು ಹೇಳ್ತಾ ಇಲ್ಲ, ಈ ಸಿನಿಮಾ ನೋಡಿದ್ರೆ ಹೌದು ಅಂತ ನೀವೇ ಹೇಳ್ತೀರಾ. ಈ ಸಿನಿಮಾ ನನಗನ್ಸೋ ಪ್ರಕಾರ ಐ ಥಿಂಕ್ ಥಿಯೇಟ್ರಲ್ಲೇ ನೀವು ನೋಡಿದ್ರೆ ಬಹಳ ಸಂತೋಷ ಎಲ್ರಿಗೂ. ಸೊ ಹಾಗಾಗಿ ದಯವಿಟ್ಟು ಸಿನಿಮಾ ಚೆನ್ನಾಗಿತ್ತು ಅಂದ್ಬಿಟ್ಟು ನಾಳೆ OTT ನೋಡೋವಂಥದ್ದು ಕಾಯಕ್ಕೆ ಹೋಗ್ಬೇಡಿ. ಥಿಯೇಟ್ರ್ ದಯವಿಟ್ಟು ಬನ್ನಿ, ಯು ವಿಲ್ ನಾಟ್ ಬಿ ಡಿಸಪಾಯಿಂಟೆಡ್. ಆ್ಯಂಡ್ ಒಳ್ಳೊಳ್ಳೆ ಸಾಂಗ್ಸ್ ಇದೆ, ಮುಖ್ಯವಾಗಿ ಗುಡುಕ್ತಾ ಇರ್ತೀರ, ಮ್ಯೂಸಿಕ್ ಚೆನ್ನಾಗಿದೆ, ಆ್ಯಂಡ್ ಒಳ್ಳೆ ಸ್ಟೋರಿ ಕೂಡ ಇದೆ. ಪ್ಲೀಸ್ ಟು ಕಮ್ ಟು ಥಿಯೇಟರ್ಸ್. ಥ್ಯಾಂಕ್ ಯು. ಮಗ ಚೆನ್ನಾಗಿ ಮಾಡಿದೆ, ಮಗನೇ ಸೂಪರಾಗಿ ಮಾಡಿದೆ. ಇನ್ನೊಂದು ಮಾತು ಹೇಳ್ಬೇಕು, ಇವ್ರ ಅಪ್ಪನಿಗೆ ಇದು ದಯವಿಟ್ಟು ಇವ್ರ ತಂದೆ ಹೋಗಿ ತಿಳಿಸಿ, ವಾಸಣ್ಣ ನಿನ್ನ ಮಗ ರಾಜಕಾರಣಕ್ಕೆ ಬರಲ್ಲ, ಜಲ್ಲಿ ಕೃಷ್ಣ ನೋಡ್ಕೊಳ್ಳಲ್ಲ, ಹೀರೋವಾಗಿ ಮುಂದುವರಿತಾನೆ, ಇದು ಪಕ್ಕಾ ಗ್ಯಾರಂಟಿ ಫಿಕ್ಸು. ಇಲ್ಲ, ಸ್ಪೆಷಲ್ ಮೆನ್ಷನ್ ಆ್ಯಕ್ಚುಲಿ ಆಶಿಕಾ ಅವರು. ಇನ್ಫ್ಯಾಕ್ಟ್ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ಐ ಥಿಂಕ್ ಸಾಕಷ್ಟು ಇಮೋಷ್ನಲ್ ಎಪಿಸೋಡ್ಸ್ ಇತ್ತು. ರಿಯಲಿ ಲೈಕ್, ಅಂದರೆ ಆ ಒಂದು ಇಮೋಷ್ನಲ್ ಎಪಿಸೋಡ್ಸಲ್ಲಿ ಕ್ಯಾರಿ ಮಾಡೋದಿದೆಯಲ್ಲ, ಬ್ಯೂಟಿ ವಿತ್ ಬ್ರೈನ್ಸ್ ಇರೋದು ಬಹಳ ಕಡಿಮೆ ನೀವು ನೋಡೋ ಹಾಗೆ ಸ್ಕ್ರೀನ್ ಮೇಲೆ. ಆ್ಯಂಡ್ ಐ ಥಿಂಕ್ ದಟ್ ಸ್ಕ್ರೀನ್ ಪ್ರೆಸೆನ್ಸ್ ಇಸ್ ರಿಯಲಿ ಔಟ್ಸ್ಟ್ಯಾಂಡಿಂಗ್.
ನನಗೆ ಭಾಳ ಖುಷಿ ಕೊಡ್ತಾ ಅದು 2 ಕ್ಯಾರೆಕ್ಟರ್ ಇಟ್ಕೊಂಡು ಇಡೀ ಸಿನಿಮಾ ಮಾಡೋದು ಭಾಳ ಕಷ್ಟದ ಕೆಲಸ ಆ್ಯಂಡ್ ಅದು 4 ಶೇಡ್ಸ್ ಇದ್ದಾಗ ಇಟ್ಸ್ ಆಲ್ವೇಸ್ ಚಾಲೆಂಜಿಂಗ್ ಫಾರ್ ದಿ ಆ್ಯಕ್ಟರ್ ಆಲ್ಸೋ. ಆ್ಯಂಡ್ ಸಿಂಪಲ್ ಸುನಿ ಸರ್ ಆ್ಯಕ್ಚುಲಿ ಕಾಸ್ಟ್ ಮಾಡಿದಾಗಲೇ ಹಿಲ್ ಬಿ ವೆರಿ ಕನ್ವಿನ್ಸಿಂಗ್ ದಟ್ ಓಕೆ ಇವ್ರನ್ನ ಕಾಸ್ಟ್ ಮಾಡಿದ್ರೆ ಅಲ್ಲಿ ಸಾರ್ಟೆಡ್ ಅಂತ ಆ್ಯಂಡ್ ಅದನ್ನು ಡೆಲಿವರ್ ಮಾಡೋದಕ್ಕೆ ರಿಯಲಿ ಇಂಟ್ರೆಸ್ಟ್. ನಮಸ್ಕಾರ. ಗತವೈಭವ ಸಿನಿಮಾ ಜಸ್ಟ್ ಇವಾಗಲೇ ನೋಡಿದ್ವಿ. 3 ಸಿನಿಮಾ ಒಂದೇ ಸಿನಿಮಾಲಿ ನೋಡೋ ಥರ ಆಯಿತು. ಮತ್ತು ಪ್ರತಿಯೊಂದು ಅವತಾರನ ಆಶಿಕ್ ಅವರು, ದುಷ್ಯಂತ್ ಅವರು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಆ್ಯಂಡ್ ಆಶಿಕ್ ಇಸ್ ಲುಕಿಂಗ್ ಆಬ್ಸಲ್ಯೂಟ್ಲಿ ಸ್ಟನ್ನಿಂಗ್ ಇನ್ ಆಲ್ ದ ಅವತಾರ್ಸ್. ಹಾಗೆ ದುಷ್ಯಂತ್ ಅವರು ನಮ್ಮ ಫಸ್ಟ್ ಫಿಲ್ಮ್ ಅಂತ ಜೆನ್ವನ್ಲಿ ಅನಿಸಲ್ಲ. ವಾಟ್ ಕಾನ್ಫಿಡೆನ್ಸ್ ಆನ್ ಸ್ಕ್ರೀನ್, ತುಂಬ ಕಾನ್ಫಿಡೆಂಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಹಾಗೆ ಫನ್ನೂ ಇದೆ, ಇಮೋಷನ್ಸು ಇದೆ. ಇಬ್ಬರೂ ಒಂದು ಪೋರ್ಷನ್ ಬರುತ್ತೆ, ಆವಾಗ ನಮ್ಗೆಲ್ಲರನ್ನ ಅಳಿಸ್ಬಿಟ್ರು. ಸೊ ತುಂಬ ಖುಷಿ ಆಯಿತು ನೋಡಿ. ಆ್ಯಂಡ್ ಸುನಿ ಸರ್ ರೈಟಿಂಗ್ ಒನ್ ಲೈನರ್ಸ್ ಅಂತೂ ತುಂಬ ಮಜಾ ಕೊಡುತ್ತೆ ಅದು ಥಿಯೇಟರಲ್ಲಿ ನೋಡುವಾಗ. ಬಟ್ ಐ ಥಿಂಕ್ ಈ ಸಿನಿಮಾಲಿ ಸೆಕೆಂಡ್ ಹಾಫ್ ಸ್ಪೆಷಲಿ ತುಂಬ ಇಮೋಷ್ನಲ್ ಆಗಿ ಹೋಗುತ್ತೆ. ಆ್ಯಂಡ್ ಯು ವಿಲ್ ಗೆಟ್ ಫುಲ್ಲಿ ಎನ್ಗ್ರೋಸ್ಡ್ ಇನ್ ದ ಫಿಲ್ಮ್. ಸೊ ರಿವ್ಯೂಸ್ ನೀವು ಈಗಾಗಲೇ ನೋಡಿರ್ತೀರ ಆಲ್ರೆಡಿ, ಗೊತ್ತಿರುತ್ತೆ ನಿಮಗೆ ಎಷ್ಟು ಚೆನ್ನಾಗಿದೆ ಸಿನಿಮಾ ಅಂತ. ಸೊ ಇದನ್ನ ಮಿಸ್ ಮಾಡಲೇಬಾರ್ದು. ಎಲ್ಲರೂ ಥಿಯೇಟರಲ್ಲಿ ಹೋಗ್ಬಿಟ್ಟು ಸಿನಿಮಾ ನೋಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಗತವೈಭವ ಒಂದು ಅದ್ಭುತವಾದಂಥ ಒಂದು ಚಿತ್ರ. ಸಿಂಪಲ್ ಸುನಿ ಸರು ಒಂದು ಸಿಂಪಲ್ ಕಥೆನ 4 ಜನ್ಮಗಳಲ್ಲಿ ಎಷ್ಟು ಚೆನ್ನಾಗಿ ಹೇಳ್ಬೋದು ಅಷ್ಟು ಚೆನ್ನಾಗಿ ಹೇಳಿದ್ದಾರೆ. ಇಬ್ಬರು ಕೂಡ ಭಾಳ ಚೆನ್ನಾಗಿ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ. ಭಾಳ ಖುಷಿ ಆಗುತ್ತೆ. ಆ್ಯಂಡ್ ದುಷ್ಯಂತ್ ಬಗ್ಗೆ ಮಾತಾಡಬೇಕು ಅಂದರೆ ಫಸ್ಟ್ ಟೈಮ್ ಅವ್ರು ಮಾಡ್ತಿದ್ದಾರೆ ಸಿನಿಮಾ ಅಂತ ಅನಿಸೋದೇ ಇಲ್ಲ. ತುಂಬ ಚೆನ್ನಾಗಿ ಮಾಡಿದ್ದೀರಾ, ಭಾಳ ಖುಷಿ ಆಯಿತು ಬ್ರದರ್. ಆ್ಯಂಡ್ ಮ್ಯೂಸಿಕ್ ಆಗಿರಲಿ, ಸಿನಿಮಾಟೋಗ್ರಫಿ ಆಗಿರಲಿ ಎಲ್ಲ ತುಂಬ ಟಾಪ್ ನಾಚ್ ಬಂದಿದೆ. ಕರ್ನಾಟಕ ಜನತೆ ಈ ಸಿನಿಮಾನ ಉಳಿಸ್ಬೇಕು. ಯಾಕಂದರೆ ಈ ಥರ ಒಂದು ಕ್ವಾಲಿಟಿ ಸಿನಿಮಾ, ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರೋ ಸಿನಿಮಾ ನಮ್ಮ ಇಂಡಸ್ಟ್ರಿಲಿ ಬಂದಾಗ ಪ್ರತಿಯೊಬ್ಬರು ಕೂಡ ಬಂದ್ಬಿಟ್ಟು ನೋಡಿದಾಗ ನಮ್ಮಂಥ ಆರ್ಟಿಸ್ಟ್ಗಳಿಗೂ ತುಂಬ ಹೆಲ್ಪ್ ಆಗುತ್ತೆ. ಎಲ್ಲದರಿಗೂ, ಟೆಕ್ನಿಷಿಯನ್ಸ್ ಆಗಿರಲಿ, ಮ್ಯೂಸಿಕ್ ಟೀಮ್ ಆಗಿರಲಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರಲಿ. ಸೊ ನಿಮ್ಮೆಲ್ಲರ ಬೆಂಬಲ ಗತವೈಭವ ಸಿನಿಮಾಗೆ ಯಾವಾಗಲೂ ಇರಲಿ. ಆಲ್ ದಿ ಬೆಸ್ಟ್. ಒಳ್ಳೆಯದಾಗಿ ನಿಮಗೆ. ವೆರಿ ಹ್ಯಾಪಿ. ಒಳ್ಳೆ ಮೂವಿ. 4 ಜಾನರ್ಸ್ ಇಟ್ಕೊಂಡು ಮೂವಿ ಮಾಡೋದಂದರೆ ಅಷ್ಟು ಈಸಿ ಅಲ್ಲ. ಅದ್ರ ಜೊತೆಗೆ ಆಶಿಕ್ ಅವರು ಕೂಡ ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ದುಷ್ಯಂತ್ ಕೂಡ ಫಸ್ಟ್ ಟೈಮ್ ಆ್ಯಕ್ಟರ್ ಅಂತ ಅನಿಸೋದೇ ಇಲ್ಲ. ಸೊ ಆಲ್ ದಿ ಬೆಸ್ಟ್ ದುಷ್ಯಂತ್. ನಿಜವಾಗ್ಲೂ ಈ ಮೂವಿ ಭಾಳ ಸಕ್ಸಸ್ಫುಲ್ ಆಗಿ ಕನ್ನಡ ಇಂಡಸ್ಟ್ರಿಗೆ ಹೊಸಬರಿಗೆ ಅವಕಾಶ ಸಿಕ್ಕಿರೋದು ತುಂಬ ಒಳ್ಳೆಯದು. ಅದ್ರ ಜೊತೆಗೆ ಈ ಥರ ಸೀನಿಯರ್ ಆ್ಯಕ್ಟ್ರೆಸ್ ಜೊತೆಗೆ ಇಬ್ಬರು ಒಂದು ಮೂವಿಗೆ ಒಂದು ಕಳೆ ತಂದಿದ್ದಾರೆ. ಸೊ ಈ ಮೂವಿ 100% ಸಕ್ಸಸ್ ಆಗಲಿ, 100 ಡೇಸ್ ಆಗಲಿ ಅಂತ ನನ್ನ ಕಡೆಯಿಂದ ವಿಶಸ್ ಮಾಡ್ತಿದ್ದಾರೆ. ಇವತ್ತು ಸೆಲೆಬ್ರಿಟಿ ಶೋಗೆ ಸಾಕಷ್ಟು ಜನ ಚಿತ್ರರಂಗದಿಂದ ಬಂದಿದ್ದರು. ಎಲ್ರಿಗೂ ಮೊದಲನೇದಾಗಿ ಧನ್ಯವಾದಗಳು. ಬಿಕಾಸ್ ಈಗ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಇರುತ್ತೆ. ಎಲ್ಲರೂ ಇವೆಂಟ್ಸ್ಗಳಿಗೆ, ಶೋಸ್ಗೆ ಇನ್ವೈಟ್ ಮಾಡ್ತಿರ್ತಾರೆ. ಬಟ್ ಅದರಲ್ಲಿ ಫ್ರೀ ಟೈಮ್ ಮಾಡಿಕೊಂಡು ಬಂದಿದ್ದಾರೆ. ಸೊ ಥ್ಯಾಂಕ್ಸ್ ಅಗೇನ್. ಆ್ಯಂಡ್ ಇವತ್ತು ತುಂಬಾ ಖುಷಿ ಅನಿಸುತ್ತೆ. ನಮ್ಮ ಇಂಡಸ್ಟ್ರಿಯವರು ಎಲ್ಲ ಬಂದು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಆ್ಯಂಡ್ ರೆಗ್ಯುಲರ್ ನಾರ್ಮಲ್ ಜನಗಳ ಥರನೇ ಅವರು ರಿಯಾಕ್ಟ್ ಮಾಡಿ ಆ ಒಂದು ರಿಯಾಕ್ಷನ್ ನೋಡೋಕ್ಕೆ ಖುಷಿ ಅನಿಸುತ್ತೆ. ನಮ್ಮ ಇಂಡಸ್ಟ್ರಿಯವರು ಬಂದು ಇದನ್ನು ಇಷ್ಟಪಟ್ಟರು ಅಂತ. ಸೊ ವೆರಿ ಗ್ರೇಟ್ಫುಲ್ ಅವರೆಲ್ಲರೂ ಬಂದಿದ್ದಕ್ಕೆ. ಆ್ಯಂಡ್ ಎಲ್ಲರೂ ದುಷ್ಯಂತ್ನ ಮೊದಲನೇ ಬಾರಿ ನೋಡಿ, ಸಿನಿಮಾದ ಮೂಲಕ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ನಾವು ಇದುವರೆಗೂ ಸಾಕಷ್ಟು ಸಿನಿಮಾಗಳು ಮಾಡಿರ್ತೀವಿ, ಸಾಕಷ್ಟು ಶೋಗಳನ್ನ ಅಟೆಂಡ್ ಮಾಡಿರ್ತೀವಿ. ಎಲ್ಲರೂ ಒಂದಲ್ಲ ಒಂದು ರೀತಿಲಿ ನಮಗೆ ಕಾಂಪ್ಲಿಮೆಂಟ್ ಮಾಡಿರ್ತಾರೆ. ಬಟ್ ಇವತ್ತು ದುಷ್ಯಂತ್ನ ಎಫರ್ಟು, ಇಷ್ಟು ವರ್ಷದ ಎಫರ್ಟ್ನ ನೋಡಿ ವಿಶ್ ಮಾಡಿದ್ದು ಒಂಥರ ನಮಗೆ ಆ್ಯಸ್ ಅ ಟೀಮ್ ತುಂಬಾ ಖುಷಿ ಅನಿಸ್ತು. ಅವ್ರ ಟ್ಯಾಲೆಂಟ್ನ ಫೈನಲಿ ನಮ್ಮ ಇಂಡಸ್ಟ್ರಿಯವ್ರು ನೋಡಿದ್ರು ಅಂತ. ಸೊ ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ನಿಮ್ಮೆಲ್ಲರ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಹೊಸ ಪ್ರಯತ್ನವನ್ನು ಯಾವತ್ತೂ ಕನ್ನಡ ಜನತೆ ಕೈ ಬಿಡಲ್ಲ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು. ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಮೂವಿನ ನಾವೇನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಬಟ್ ಇಷ್ಟು ಸೆಲೆಬ್ರಿಟೀಸ್ ಬಂದು ನಮ್ಮ ಮೂವಿನ ಹರಿಸಿದ್ದಕ್ಕೆ, ಅಂದರೆ ಓಪನ್ ಹಾರ್ಟೆಡ್ಲಿ ಹರಿಸಿದ್ದಕ್ಕೆ ತುಂಬ ಖುಷಿ ಇದೆ. ನನಗೆ ಹೇಳ್ತಾರೆ ಯೂಶ್ವಲಿ ಕ್ಯಾಮ್ರಾಗೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದು ಏನು ಮಿಸ್ಟೇಕ್ಸು ಆ ರೀತಿಯೆಲ್ಲ ಹೇಳ್ತಾರೆ. ಬಟ್ ಯಾರೂ ಹೇಳ್ತಿಲ್ಲ ಅನ್ನೋದಕ್ಕಿಂತ ಓಕೆ ಕರೆದಿದ್ದಕ್ಕೆ ಥ್ಯಾಂಕ್ಸ್ ಅನ್ನೋ ಥರದ್ದು ಕನ್ವರ್ಟ್ ಮಾಡಿದ್ರು. ಅಂದರೆ ಬಂದು ನೋಡಿ ಅವರು ಸಂತೃಪ್ತಿ ಆಗಿದ್ದಾರೆ. ಮತ್ತು ಎಲ್ಲರೂ ಹೇಳಿದ್ದು ಅಂದರೆ ಒಳಗಡೆ ಹೋಗ್ಬೇಕಾದ್ರೆ ದುಷ್ಯಂತ್ ಹೊಸಬ ಹೀರೋ ಅಂತ ಹೋಗಿದ್ದು. ಬಟ್ ಹೊರಗಡೆ ಬರಬೇಕಾದ್ರೆ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಅಂದರೆ ಸ್ಟಾರ್ ಪರ್ಫಾರ್ಮರ್ನ ನೋಡ್ಕೊಂಡು ಬಂದಂಗೆ ಆಯಿತು ಅಂತ. ಅದು ತುಂಬ ಖುಷಿ ಇದೆ. ಮತ್ತು ಸಿನಿಮಾ ನಮಗೆ ಗೊತ್ತು, ಎಲ್ಲೋ 1-2 ಕಡೆ ಉಳ್ಕಿರೋದು ನಮಗೆ ಗೊತ್ತು. ಬಟ್ ಅದು ಬಿಟ್ಟು ಈ ರೀತಿ ಪ್ರಯತ್ನ ಗೆಲ್ಲದೆ ಹೋದರೆ ನಮಗೆ ನೆಕ್ಸ್ಟ್ ಎನರ್ಜಿ ಬರೋಲ್ಲ ಈ ರೀತಿ ಬರೆಯೋಕ್ಕೆ. ಅಥವಾ ಒಂದು ಪ್ರೊಡಕ್ಷನ್ ಹೌಸ್ಗೆ ಹೋಗಿ ಹಿಂಗೆ ಮಾಡೋಣ, ಹಿಂಗೇನೋ ಒಂದು ಹೊಸ್ತು ಮಾಡೋಣ ಅನ್ನೋಕ್ಕೆ ಎನರ್ಜಿ ಬರೋಲ್ಲ. ಹಂಗನ್ಬಿಟ್ಟು ಏನೋ ಹೊಸ್ತು ಮಾಡಿದ್ದೀವಿ ಅಂತ ಬಂದು ನೋಡಬೇಕಾಗಿಲ್ಲ. ನೀವು ನೋಡಿರೋರನ್ನ ಕೇಳಿ, ಅಂದರೆ ಕೇಳಿ ಆಮೇಲೆ ಅದ್ರದ್ದು ಪರಿಣಾಮ ಗೊತ್ತಿರುತ್ತೆ. ಸೊ ಮೂವಿಯಿಂದ ಆಚೆ ಹೋಗ್ಬೇಕಾದ್ರೆ ಯಾರೂ
ನನ್ನ 2 ಅವರ್ ವೇಸ್ಟ್ ಆಯಿತು ಅಂತ ಯಾರೂ ಹೇಳಿಲ್ಲ. ಎಲ್ಲರೂ ಏನೋ ಒಂದು ತೊಗೊಂಡು ಹೋಗ್ತಾ ಇದ್ದಾರೆ. ಕೆಲವರು ತುಂಬ ದೊಡ್ಡದಾಗಿ ಹೇಳ್ತಾರೆ, ಅವೆಲ್ಲ ನಾವು ಹೇಳ್ಬೇಕಲ್ಲ. ನೀವು ನೋಡಿ ನೀವೇ ಅರಸ್ತೀರಾ, ಬಟ್ ನೋಡೋಕ್ಕೆ ಒಂದು ಪ್ರಯತ್ನ ಕೊಡಿ. ನಮಸ್ಕಾರ. ತುಂಬ ಸಲ ತುಂಬ ಮಾತಾಡಿದ್ದೀವಿ, ಯಾಕೋ ಮಾತು ಬರ್ತಿಲ್ಲ. ಸಾಕಷ್ಟು ಜನ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಬಂದು ಇವತ್ತು ಸಿನಿಮಾನ ನೋಡಿ ಹರಿಸಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಅವರೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಾಧ್ಯಮ ಮಿತ್ರರು ಸಿನಿಮಾದ ಪ್ರಾರಂಭದಿಂದ ಹಿಡಿದು ಇವತ್ತಿನವರೆಗೂ ಕೂಡ ಬೆಂಬಲ ಕೊಡ್ತಾ ಬಂದಿದ್ದೀರಾ. ಮತ್ತು ನಾವು ಬಿಡ್ತಿರುವಂಥ ಕಾಂಟೆಂಟ್ಗಳಿಗೆ ಜನ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರೀತಿ ತೋರಿಸ್ತಾ ಇದ್ದಾರೆ. ಆದರೆ ಥಿಯೇಟರ್ಗೆ ಬಂದು ಜನ ಸಿನಿಮಾ ನೋಡಬೇಕು. ಗತವೈಭವದಂಥ ಸಿನಿಮಾಗಳು ಬಹಳ ಅಪರೂಪ ಬರೋದು. ಯಾವುದೇ ಚಿತ್ರರಂಗ ಆಗಿರ್ಬೋದು, ಅದು ಕನ್ನಡ ಅಂತ ಅಷ್ಟೇ ಅಲ್ಲ, ಬಹಳ ಅಪರೂಪ. ಈ ಥರ ಒಂದು ಫ್ಯಾಂಟಸಿ ಕಥೆ ಬರೆಯೋವಂಥವ್ರು, ಇಷ್ಟು ದೊಡ್ಡ ಕನಸನ್ನು ಹೊತ್ತಿ ಕಥೆ ಬರೆಯೋದು, ಅದನ್ನು ಮಾಡುವಂಥ ನಿರ್ದೇಶಕರು, ಅದನ್ನು ಎತ್ಕೊಳ್ಳೋವಂಥವ್ರು, ಧೈರ್ಯ ಮಾಡೋವಂಥವ್ರು, ಅದನ್ನು ಬ್ಯಾಕಪ್ ಮಾಡುವಂಥ ಪ್ರೊಡಕ್ಷನ್ ಹೌಸ್ಗೆ ಒಂದು ತಾಕತ್ತು ಇರಬೇಕಾಗತ್ತೆ. ಅದನ್ನು ತೆರೆ ಮೇಲೆ ಮಾಡೋದಕ್ಕೂ ಕೂಡ ನಟ ನಟಿಯರಿಗೂ ಕೂಡ ಅದರದ್ದೇ ಆದಂಥ ಚಾಲೆಂಜಸ್ಸು ತಂತ್ರಜ್ಞರಿಗೂ ಕೂಡ ಇರುತ್ತೆ. ಹಾಗಾಗಿ ಗತವೈಭವದಂಥ ಸಿನಿಮಾಗಳು ತುಂಬ ಅಪರೂಪ ಮತ್ತು ವಿರಳ ಬರೋದು. ಎಷ್ಟೋ ಸಿನಿಮಾಗಳು ನಮ್ಮ ಜನ OTTಗೆ ಟಿ ವಿಯಲ್ಲಿ ಬಂದಾಗ ತುಂಬ ಚೆನ್ನಾಗಿದೆ, ಈ ಸಿನಿಮಾ ಗೆಲ್ಲಬೇಕಿತ್ತು, ಥಿಯೇಟ್ರಿಗೆ ಬಂದಾಗ ನಾವು ನೋಡಬೇಕಿತ್ತು ಅಂತ ಹೇಳ್ತಾರೆ. ಈ ಸಿನಿಮಾ ಆ ಥರ ಆಗಬಾರ್ದು. ದಯವಿಟ್ಟು ಥಿಯೇಟ್ರಲ್ಲಿದೆ, ಇನ್ನೂ ಸಾಕಷ್ಟು ಸಿನಿಮಾಗಳು 21ನೇ ತಾರೀಕು ಮುಂದಿನ ಶುಕ್ರವಾರ ಬಿಡುಗಡೆ ಆಗೋದಿದೆ. ಅವಾಗ ಥಿಯೇಟ್ರ್ ಸಮಸ್ಯೆಗಳಾಗ್ಬೋದು. ದಯವಿಟ್ಟು ಈಗ ಬಂದು ನೋಡಿ, ಬೆಂಬಲ ಕೊಡಿ. ಇನ್ನೂ ಅವತ್ತು ಸಿಂಪಲಾಗಿ ಒಂದು ಲವ್ ಸ್ಟೋರಿನ ಗೆಲ್ಸಿದ್ದಕ್ಕೆ 2012-13 ಆ ಒಂದು ಬೇರೆ ರೀತಿಯ ಬರವಣಿಗೆ ಕನ್ನಡ ಚಿತ್ರರಂಗದಲ್ಲಿ ಪ್ರಾರಂಭ ಆಯಿತು. ಇವತ್ತು ಗತವೈಭವನ ಗೆಲ್ಸೋದ್ರಿಂದ ಒಂದು ಬೇರೆ ರೀತಿಯ ಒಂದು ಬರವಣಿಗೆ, ಆ ರೀತಿಯ ಒಂದು ಬರವಣಿಗೆ ಒಂದು ಪರ್ವನೇ ಶುರುವಾಗುತ್ತೆ ಕನ್ನಡ ಚಿತ್ರರಂಗದಲ್ಲಿ. ಒಂದು ಫ್ಯಾಂಟಸಿ ಕಥೆಗಳನ್ನ, ಒಂದು ವೈವಿಧ್ಯಮಯವಾದಂಥ ಪಾತ್ರಗಳನ್ನು ಆಲೋಚಿಸಿ ಬರೆಯುವಂಥ ಬರಹಗಾರರಿಗೆ ಒಂದು ಅವಕಾಶ ಆಗುತ್ತೆ. ದಯವಿಟ್ಟು ಕನ್ನಡ ಪ್ರೇಕ್ಷಕರಿಗೆ ನಾನು ಮನವಿ ಮಾಡ್ಕೊಳ್ಳೋದು, ಚಿತ್ರಮಂದಿರಗಳಲ್ಲಿ ಇದ್ದಾಗ ಗತವೈಭವನ ನೀವು ಗೆಲ್ಲಿಸಿ, OTTಗೆ ಬಂದಾಗ ಈ ಸಿನಿಮಾ ನೋಡಬೇಕಿತ್ತು ಅಂತ ಅವತ್ತು ನೀವು ಬೇಜಾರು ಮಾಡ್ಕೊಳ್ಳೋಕ್ಕಿಂತ ಇವತ್ತು ನೀವು ಬೆಂಬಲ ಕೊಟ್ಟರೆ ನಮ್ಗೆ ತುಂಬ ದೊಡ್ಡ ವಿಚಾರ ಆಗುತ್ತೆ. ಸ್ಟೇಟ್ ನನಗೆ ತುಂಬ ಮಾತಾಡೋಕ್ಕಾಗೋದಿಲ್ಲ. ಎಲ್ಲರೂ ತುಂಬ ಬಂದಿರೋಂಥವರೆಲ್ಲ ತುಂಬ ಪ್ರೀತಿ ತೋರಿಸಿದ್ದಾರೆ, ಅವರೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಅಷ್ಟೇ. ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಗತವೈಭವ ಸೆಲೆಬ್ರಿಟಿ ಶೋ ನೋಡ್ತೀವಿ. ಸೊ ನಾನಿದು ಸೆಕೆಂಡ್ ಟೈಮ್ ಸಿನಿಮಾ ನೋಡ್ತಾ ಇರೋದು. ಹೇಳಬೇಕಂದ್ರೆ ಫಸ್ಟ್ ಆಫ್ ಆಲ್ ಸುನೀಲ್ ಸರ್ಗೆ ಕಾಂಗ್ರ್ಯಾಚುಲೇಷನ್ಸ್. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀರಾ ಸರ್. ನನಗೆ ಎಲ್ಲರಿಗೂ ಅದೇ ಫೇವ್ರೆಟು, ನನಗೂ ಅದೇ ಫೇವ್ರೆಟು, ಕರಾವಳಿ ಭಾಗದ್ದು. ಜೊತೆಗೆ ಇಲ್ಲ ನನಗೆ ಆ್ಯಕ್ಚುಲಿ ಫಸ್ಟ್ ಹಾಫು ವರ್ಕ್ ಆಯಿತು. ಫಸ್ಟ್ ಹಾಫಲ್ಲಿ ಕಾಮಿಡಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ನಮ್ಮ ದುಷ್ಯಂತ್ ಅವರು ಕಾಮಿಡಿ ಟೈಮಿಂಗ್ ಚೆನ್ನಾಗಿದೆ. ಆ್ಯಂಡ್ ಫಸ್ಟ್ ಟೈಮ್ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತಲೇ ಅನಿಸಲ್ಲ. ಆ್ಯಂಡ್ ಹಿ ಈಸ್ ಅ ಸ್ಟಾರ್ ಇನ್ ಮೇಕಿಂಗ್ ಆ್ಯಂಡ್ ಐ ಫೀಲ್ ಅ ಸ್ಟಾರ್ ಇಸ್ ಬಾರ್ನ್ ಅಂತ. ಈಸ್ ವೆರಿ ಟ್ಯಾಲೆಂಟೆಡ್. ಐ ಜಸ್ಟ್ ವಿಶ್ ಯು ಅ ಲಾಂಗ್ ವೇ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಮತ್ತು ನಮ್ಮ ಹುಡುಗಿ ಮಂಗಳ ಆಗಿ ಎಷ್ಟು ಕ್ಯೂಟಾಗಿ, ಎಷ್ಟು ಮುದ್ದಾಗಿ ಕಾಣಿಸುತ್ತೆ. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಹರ್ ಜರ್ನಿ. ಒಂದೊಂದು ಸಿನಿಮಾಗೂ ಅವಳ ಆ್ಯಕ್ಟಿಂಗಲ್ಲಿರೋ ಒಂದು ಫೈನ್ನೆಸ್ ಇಂಪ್ರೂವ್ ಆಗ್ತಾಯಿದೆ. ಆ್ಯಂಡ್ ಶಿ ಈಸ್ ಗಿವನ್ ಹರ್ ಬೆಸ್ಟ್. 4 ಪಾತ್ರದಲ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾಳೆ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಆ್ಯಂಡ್ ಈ ಸಿನಿಮಾಗೆ ಒಳ್ಳೆಯದಾಗಲೇಬೇಕು. ಒಂದು ಬ್ಯೂಟಿಫುಲ್ ಫಿಲ್ಮ್. ಥ್ಯಾಂಕ್ ಯು.